ನಮಸ್ತೆ ಕರ್ನಾಟಕ. ನಾನು ನಿಮ್ಮ ದಾವಣಗೆರೆ ಹುಡುಗ, ಡೈರೆಕ್ಟ್ ಸೇಲರ್ ಸೇಲ್ಸ್ ಮಾರ್ಟರ್ ಕೋಚ್ ಅಕಾಡೆಮಿಯ ಅಡ್ಮಿನ್ ಮಧುಬಣ್ಕರ್. ಚಲೋ, ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಡೈರೆಕ್ಟ್ ಸೇಲಿಂಗ್, ನೇರ ಮಾರುಕಟ್ಟೆಯ ಒಂದು ಇತಿಹಾಸ ಆ್ಯಂಡ್ ಅದಾದಮೇಲೆ ಈ ಒಂದು ಇಂಪ್ಲಿಮೆಂಟೇಷನ್ ಆರ್ ಇಂಪ್ರೂವ್ಮೆಂಟ್ಸ್ ಅಂಟಿಲ್ 2025 1986 ಇಂದ ಹಿಡಿದು 2025 ವರೆಗೂ ಏನೇನು ಇಂಪ್ಲಿಮೆಂಟೇಷನ್, ಏನೇನು ಗ್ರೋತ್ ಆಗಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಲೋ, ಇದಕ್ಕಿಂತ ಮುಂಚೆ ನಾನು ನಿಮಗೆ ಬೇಸಿಕ್ ನಾಲೆಜ್ ಅಬೌಟ್ ಡೈರೆಕ್ಟ್ ಸೇಲಿಂಗ್, ನೇರ ಮಾರುಕಟ್ಟೆ ಹುಟ್ಟಿದ್ದೆಲ್ಲಿ? ಚೀನಾದಲ್ಲಿ ಹುಟ್ಟುತ್ತದೆ. ಚೀನಾ ಹುಟ್ಟದಲ್ಲಿ ಕಾರ್ಲ್ ರೈನ್ಬರ್ಗ್ ಅನ್ನೋ ವ್ಯಕ್ತಿ ಸ್ಟಾರ್ಟ್ಅಪ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಡೀಪಾಗಿ ಸ್ಟಡಿ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ, ಅಮೆರಿಕ ಹೋಗ್ತಾನೆ. ಅಮೆರಿಕ ಹೋದ್ಮೇಲೆ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಮೇಲೆ ಏನು ಮಾಡ್ತಾನೆ, ಕೆಲಸ ಮಾಡ್ತಾ ಏನಾಗುತ್ತೆ, ಬಟ್ ಅಷ್ಟು ಅದು ರಿಸಲ್ಟ್ ಬರಲ್ಲ. ಬಿಕಾಸ್ ಆಫ್ ಆ ಒಂದು ಸಮಯದಲ್ಲಿ ಯಾರು ಕೂಡ ಬ್ಯೂಟಿ ಬಗ್ಗೆ ಕೇರ್ ಮಾಡ್ತಾರಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾರಲ್ಲ. ಮತ್ತೆ ಸ್ಟಡಿ ಮಾಡ್ಕೊತ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ನಾನು ಏನು ಮಾಡಬೇಕು, ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಏನು ಮಾಡ್ದೆ, ಮತ್ತೆ ಕ್ಯಾಲಿಫೋರ್ನಿಯಾ ಸಿಟಿಯಲ್ಲಿ ಹೋಗಿ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ನಾನು ಏನು ಮಾಡಬೇಕು, ಕಂಪ್ನಿ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೇಳ್ಕೊಂಡು ಕ್ಯಾಲಿಫೋರ್ನಿಯಾ ನ್ಯೂಟ್ರಿಲೇಟ್ ಆರ್ ಕ್ಯಾಲಿಫೋರ್ನಿಯಾ ವಿಟಮಿನ ಒಂದು ಕಂಪ್ನಿನ ಸ್ಟಾರ್ಟ್ಅಪ್ ಮಾಡಿಕೊಂಡು ಇಷ್ಟು ಮ್ಯಾಸಿವ್ ಗ್ರೋತ್ ಆಯಿತು. ಬಿಕಾಸ್ ಆಫ್ ಪ್ರಾಡಕ್ಟ್ನ ಒಂದು ರಿಸಲ್ಟ್ ಪ್ರಾಡಕ್ಟ್ನ ಚೆನ್ನಾಗಿ ಮ್ಯಾಸಿವ್ ಗ್ರೋತ್ ಆಯಿತು. ಅದಾದಮೇಲೆ ಕ್ಯಾಲಿಫೋರ್ನಿಯಾ ವಿಟಮಿನ ಒಂದು ಕಂಪ್ನಿ ನೇಮ್ ಏನು ಮಾಡ್ತಾರೆ, ನ್ಯೂಟ್ರಿಲೇಟ್ ಒಂದು ಕಂಪ್ನಿ ಶಾರ್ಟ್ ಫಾರ್ಮಲ್ಲಿ ಕಂಡುಕೊಂಡು ಮತ್ತೆ ಆ ಒಂದು ಪ್ರೋಸೆಸ್ನ ಮತ್ತೆ ಕಂಟಿನ್ಯೂಸ್ ಮಾಡ್ಕೊಂತಾರೆ. ಒಳ್ಳೆ ರಿಸಲ್ಟ್ ಬರ್ತಾ ಇರ್ತೈತಿ, ಒಳ್ಳೆ ಗ್ರೋತ್ ಆಗ್ತಾ ಇರ್ತಾರೆ. ಆ್ಯಂಡ್ ಅದಾದಮೇಲೆ ಇದಕ್ಕೂ ಇಬ್ಬರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ. ಆಲ್ ಓವರ್ ದ ವರ್ಲ್ಡ್ ಫಸ್ಟ್ 2% ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ಲೀ ಎಸ್ ಮ್ಯಾಥಿಕ್ ಆ್ಯಂಡ್ ವಿಲಿಯಂ ಎಸ್ ಕ್ಯಾಸಲ್ಬೆರಿ ಅಂತ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ, ಆ ಒಂದು ಇಂಡಸ್ಟ್ರಿ ಪರವಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಮತ್ತೆ ಇನ್ನೊಬ್ರು ಕೂಡ ಹೆಡ್ ಆಗ್ತಾರೆ, ಜಾಯ್ ವ್ಯಾನ್ ಆ್ಯಂಡಲ್ ಆ್ಯಂಡ್ ರಿಚರ್ಡ್ ಡೇವಸ್ ಅನ್ನೋ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ, ಈ ಇಂಡಸ್ಟ್ರಿ ಪರವಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಮಾಡ್ಕೊಂಡು ಆ ಒಂದು ಕಂಪ್ನಿ ಪರವಾಗಿ ಮ್ಯಾಸಿವ್ ಗ್ರೋತ್ನ ತಂದು ಕೊಡ್ತಾರೆ. ಮ್ಯಾಸಿವ್ ಗ್ರೋತ್ ಆಗ್ತಾ ಸ್ಲೋ ಆಗಿ ಇನ್ನೇನು ಗ್ರೋತ್ ಆಗ್ತಾ ಟೈಮಲ್ಲಿ ನ್ಯೂಟ್ರಿಲೇಟ್ ಅನ್ನೋ ಕಂಪ್ನಿ ಏನು ಮಾಡ್ತಾರೆ, ಆ ಒಂದು ಟ್ರೆಡಿಷನಲ್ ಮಾರ್ಕೆಟಿಗೆ ಕನ್ವರ್ಟ್ ಆಗ್ಬಿಡ್ತಾರೆ. ಬಟ್ ಈ ಇಬ್ಬರು ವ್ಯಕ್ತಿಗಳು ಏನಿರ್ತಾರೋ, ಜಾಯ್ ವ್ಯಾನ್ ಆ್ಯಂಡಲ್ ಆ್ಯಂಡ್ ರಿಚರ್ಡ್ ಡೇವಸ್ ಅನ್ನೋ ಇಬ್ಬರು ವ್ಯಕ್ತಿಗಳು ನೆಟ್ವರ್ಕ್ನ ಆಳವಾಗಿ ಸ್ಟಡಿ ಮಾಡಿರ್ತಾರೆ. ಈ ಒಂದು ಇಂಡಸ್ಟ್ರಿ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡಿರ್ತಾರೆ, ನೆಟ್ವರ್ಕ್ ಪವರ್ನ ತಿಳ್ಕೊಂಡಿರ್ತಾರೆ, ಇಲ್ಲಿರೋಂಥ ಒಂದು ಫ್ಯೂಚರ್ ಇನ್ಕಮ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಬಟ್ ಅವ್ರು ಯಾವುದೇ ರೀತಿ ಕ್ವಿಟ್ ಮಾಡ್ದಲೆ ಮತ್ತೆ ಏನು ಮಾಡ್ತಾರೆ, 1915 ಒಂದು MLM ಕಂಪ್ನಿ ಸ್ಟಾರ್ಟ್ಅಪ್ ಮಾಡ್ತಾರೆ. ದಿ ಅಮೆರಿಕನ್ ವೇ ಅನ್ನೋ ಒಂದು ಕಂಪ್ನಿನ ಹೋಮ್ ಕೇರ್ ಪ್ರಾಡಕ್ಟ್ಸಿಂದ ಸ್ಟಾರ್ಟ್ಅಪ್ ಮಾಡ್ತಾರೆ. ಹೋಮ್ ಕೇರಿಂದ ಸ್ಟಾರ್ಟ್ಅಪ್ ಮಾಡಿಕೊಂಡು ಇಷ್ಟು ಮ್ಯಾಸಿವ್ ಆಗಿ ಬಿಲ್ಡ್ ಮಾಡ್ತಾರೆ. ಬಿಕಾಸ್ ಆಫ್ ಹೋಮ್ ಕೇರ್ ಪ್ರಾಡಕ್ಟ್ಸ್ ದಿನನಿತ್ಯ ವಸ್ತುಗಳನ್ನ ಏನು ಇಡಬೇಕು ಅನ್ನೋದನ್ನ ತಿಳ್ಕೊಂಡು ಪ್ರತಿಯೊಂದು ಇಂಡಸ್ಟ್ರಿ ಬಗ್ಗೆ ಕೆಲಸ ಮಾಡ್ತಾರೆ. ಇಷ್ಟು ದಿ ಅಮೆರಿಕನ್ ವೇ ಇಷ್ಟು ಚೆನ್ನಾಗಿ ಬೆಳೀತಾ ಸ್ವಲ್ಪ ವರ್ಷಗಳು ಆದಮೇಲೆ ಅದಕ್ಕೆ ಆದ ಒಂದು ಬ್ರ್ಯಾಂಡ್ ನೇಮ್ ಕೊಡಬೇಕಂತ ರೀಸ್ಟಾರ್ಟ್ ಮಾಡಬೇಕಂತ ಹೇಳಿ ಮಾಡಿದರು. ಆ ಒಂದು ದಿ ಅಮೆರಿಕನ್ ವೇ ಅನ್ನೋ ಒಂದು ಕಂಪ್ನಿನ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡಿದ್ರು ಆ್ಯಮ್ವೇ. ದಿ ಅಮೆರಿಕನ್ ವೇ ಆ್ಯಮ್ವೇ ಆಗಿ ಕನ್ವರ್ಟ್ ಆಯಿತು 1994 ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಆ್ಯಂಡ್ ನ್ಯೂಟ್ರಿಲೇಟ್ ಅನ್ನೋ ಕಂಪ್ನಿ ಏನಿರುತ್ತೋ ತನ್ನ ಒಂದು ಅಸ್ತಿತ್ವದಲ್ಲಿ ತಗೊಳುತ್ತೆ. ಯಾಕಂದರೆ ಅಷ್ಟು ಗ್ರೋತ್ ಆಗಿ ಅಷ್ಟು ಮ್ಯಾಸಿವ್ ಗ್ರೋತ್ ಆಗುತ್ತೆ. ಮತ್ತೆ ನ್ಯೂಟ್ರಿಲೇಟ್ ಕಂಪ್ನಿ ಏನು ಮಾಡುತ್ತೆ, ತನ್ನ ಒಂದು ಕಂಪ್ನಿಗೆ ಟೈಅಪ್ ಮಾಡಿಕೊಂಡು ಇಬ್ಬರು ಜೊತೆಗೂಡಿ ಕೆಲಸ ಮಾಡ್ತಾ ನಮ್ಮ ಒಂದು ಇಂಡಿಯಾದಲ್ಲಿ 1998 ಈ ಒಂದು ಆ್ಯಮ್ವೇ ಒಂದು ಇಂಡಸ್ಟ್ರಿನ ಏನು ಮಾಡ್ತಾರೆ, ಆ್ಯಮ್ವೇ ಒಂದು ಅವ್ರ ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿನ ನಮ್ಮ ಇಂಡಿಯಾದಲ್ಲಿ ಪರಿಚಯ ಮಾಡ್ತಾರೆ. ಸರ್, ಇಂಡಿಯಾದಲ್ಲಿ ಯಾವುದು ಕೂಡ ಕಂಪ್ನಿ ಇರಲಿಲ್ಲ ಅದಕ್ಕಿಂತ ಮುಂಚೆ ಇದ್ದು. ಬಟ್ ನಾನು ಒಂದು ಬೇಸಿಕ್ ನಾಲೆಜ್ ಮುಖಾಂತರ ನಾನು ಯಾವುದೇ ರೀತಿ ಕಂಪ್ನಿ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ನಾನು ಜಸ್ಟ್ ಈ ಒಂದು ಇಂಡಸ್ಟ್ರಿ ಹೇಗೆ ಬಂತು, ಹೇಗೆ ಪರಿಚಯ ಆಯಿತು ಅಂತ ಏನು ಮಾಡಿದೆ, 1998 ಈ ಒಂದು ಆ್ಯಮ್ವೇ ಸ್ಟಾರ್ಟ್ ಆಯಿತು. ಈ ಒಂದು ಸ್ಟಾರ್ಟ್ ಆಗ್ತಾ ಒಂದು ಇಂಡಿಯಾದಲ್ಲಿ ಎಲ್ಲ ಒಂದು ಚೆನ್ನಾಗಿ ಗೊತ್ತಾಯಿತು, ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಿ ಇನ್ಕಮ್ ಮಾಡ್ಬೋದು, ಒಳ್ಳೆ ಫ್ಯೂಚರ್ ಇದೆ ಅಂತ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳೋ ಒಂದು ಟೈಮಲ್ಲಿ ಎಷ್ಟೋ ವ್ಯಕ್ತಿಗಳು ಏನು ಮಾಡಿದ್ರು, ಫ್ರಾಡೆಂಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಡೈರೆಕ್ಟ್ ಸೇಲಿಂಗ್ನ ಹೆಸರಲ್ಲಿ ಮನಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಮಾಡಿದ್ರು. ಒಂದು ಪಿರಮಿಡ್ ಸ್ಕೀಮ್ಗಳನ್ನ ಹಾಕ್ಕೊಂಡ್ರು. ಜನಗಳಿಂದ ವಿತೌಟ್ ಪ್ರಾಡಕ್ಟ್ ಇಲ್ದರೆ ಏನು ಮಾಡಿದ್ರು, ಮನಿ ಸರ್ಕ್ಯುಲೇಷನ್ ಹಿಡ್ಕೊಂಡು ಪ್ಲಾನಿಂಗ್ ಮುಖಾಂತರ ಕೆಲಸ ಸ್ಕೀಮ್ಗಳು ಟೈಪ್ ಮಾಡಿಕೊಂಡು ಈ ಒಂದು ಇಂಡಸ್ಟ್ರಿಗೆ ಇಷ್ಟು ದಿವಸ ನೇಮ್ ಖರಾಬ್ ಆಗ ಕಾರಣ ಈ ಒಂದು ಪಿರಮಿಡ್ ಸ್ಕೀಮ್ ಆ್ಯಂಡ್ ಮನಿ ಸರ್ಕ್ಯುಲೇಷನ್ ಏನಂತೀವೋ ಈ ಒಂದು ಸ್ಕೀಮ್ ಮುಖಾಂತರ ರನ್ ಮಾಡಿದ್ದಕ್ಕೆ ಈ ಒಂದು ಇಂಡಸ್ಟ್ರಿಗೆ ಇವತ್ತು ಕೂಡ ಏನಿದೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಉಳಿದಿದೆ. ಆ್ಯಂಡ್ ಅದಕ್ಕೋಸ್ಕರ ಸತತವಾಗಿ ಹೋರಾಟಗಾರರು ಈ ಒಂದು ಡೈರೆಕ್ಟ್ಸ್ ಇಂಡಸ್ಟ್ರಿ ಬಗ್ಗೆ ಹೋರಾಟ ಮಾಡ್ಕೊತ ಸತತವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಏನು ಮಾಡ್ತು, ಗೈಡ್ಲೈನ್ಸ್ ತಂತು. ಅಂದರೆ ಅಷ್ಟು ವರ್ಷಗಳ ಸತತ ಪ್ರಯತ್ನದಿಂದ 2016 ಮೇಯಲ್ಲಿ ಏನು ಮಾಡ್ತೈತಿ, ಮೇ 9ನೇ ತಾರೀಕು 2016 ಒಂದು ಆ್ಯಕ್ಟ್ ತರುತ್ತದೆ. ಇದು ಓನ್ಲಿ ಫಾರ್ ಡೈರೆಕ್ಟ್ ಸೇಲಿಂಗ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನೋ ಒಂದು ಗೈಡ್ಲೈನ್ಸ್ನ ತರುತ್ತೆ. ಇದು ಯಾವುದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿರೋದು ಇದು, ಓಕೆನಾ. ಯಾವುದೇ ರೀತಿ ಮಧ್ಯವರ್ತಿಗಳು ಅನೌನ್ಸ್ ಮಾಡಿರೋದಿಲ್ಲ, ಗೌರ್ಮೆಂಟ್ ಏನು ಮಾಡುತ್ತೆ, ಅನೌನ್ಸ್ ಮಾಡುತ್ತೆ. ಈ ಗೈಡ್ಲೈನ್ಸ್ ಮುಖಾಂತರ ಇತ್ತು ಅಂದರೆ ಮಾತ್ರ ಆಯಾ ಕಂಪ್ನಿಗಳು ಏನಾಗಬೇಕು, ರನ್ ಆಗಬೇಕು ಅಂತ ಏನು ಮಾಡೋದು, ಒಂದು ಆ್ಯಕ್ಟ್ನ ತಂತು. ಈ ಒಂದು ಆ್ಯಕ್ಟಲ್ಲಿ ಪ್ರತಿಯೊಂದು ಕೂಡ ಈ ಇಂಡಸ್ಟ್ರಿಯಲ್ಲಿ ಏನು ಕೆಲಸ ಮಾಡಬೇಕು, ಯಾರು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು, ಇಂಟೆನ್ಷನ್ಸ್ ಏನು, ಗೋಲ್ಸ್ ಏನು, ಎಥಿಕ್ಸ್ ಏನಿರಬೇಕು, ಮಾರಲ್ಸ್ ಏನಿರಬೇಕು, ಪ್ರತಿಯೊಂದು ಏನು ಮಾಡ್ತು ಈ ಗೈಡ್ಲೈನ್ಸ್ ಮುಖಾಂತರ ಇತ್ತಂದರೆ ಮಾತ್ರ ಒಂದು ಕಂಪ್ನಿ ಏನಾಗಬೇಕು, ಮುಂದುವರಿಬೇಕು. ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಆ ಒಂದು ಕೆಲಸದಲ್ಲಿ ಕಂಟಿನ್ಯೂ ಆಗ್ಬೇಕಂತ ಏನು ಮಾಡ್ತು ಈ ಒಂದು ಗೈಡ್ಲೈನ್ಸ್ ತಂತು. ಆ್ಯಕ್ಟ್ 1986 ಪ್ರಕಾರ ಕನ್ಸ್ಯೂಮರ್, ಇಲ್ಲಿ ಗ್ರಾಹಕ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮುಖಾಂತರ ಈ ಬರುವಂಥ ವ್ಯಕ್ತಿ ಯಾರಾಗಿರ್ತಾರೆ, ಗ್ರಾಹಕ ಆಗಿರ್ತಾನೆ. ಅವನಿಗೆ ಅಷ್ಟು ರೈಟ್ಸ್ ಕೊಡ್ತು. ಆ್ಯಂಡ್ ಅದಾದಮೇಲೆ ಪ್ರಾಸ್ಪೆಕ್ಟ್, ಈ ಒಂದು ಬಿಸ್ನೆಸ್ಲಿ ಪ್ರಾಸ್ಪೆಕ್ಟರ್ ಯಾರನ್ನ ಕರಿತೀವಿ ಅಂದರೆ ಈ ಒಂದು ಬಿಸ್ನೆಸ್ ಈ ಇಂಡಸ್ಟ್ರಿಯಲ್ಲಿ ಎಂಟೈಟಿಯಲ್ಲಿ ಬಂದಂಥ ವ್ಯಕ್ತಿ, ಯಾರು ಜಾಯಿನ್ ಆದಂಥ ವ್ಯಕ್ತಿ ಏನಾಗಿರ್ತಾನೆ, ಪ್ರಾಸ್ಪೆಕ್ಟರ್. ಈ ಪ್ರಾಸ್ಪೆಕ್ಟರ್ನ ಯಾರು ಇನ್ವೈಟ್ ಮಾಡ್ತಾರೆ, ಡೈರೆಕ್ಟ್ ಸೇಲರ್. ಚಲೋ ಸರ್, ಡೈರೆಕ್ಟ್ ಸೇಲರ್ ಅಂದರೆ ಏನು? ಓಕೆ, ಚಲೋ. ಡೈರೆಕ್ಟ್ ಸೇಲರ್ ಅಂದರೆ ಯಾವ ಒಂದು ಕಂಪ್ನಿಯಲ್ಲಿ ಎಂಟಿಟೀಸಲ್ಲಿ ಕೆಲಸ ಮಾಡ್ತಿರ್ತಾನೋ
ಅವನು ಲಿಖಿತ ಬರವಣೆ ಮುಖಾಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮುಖಾಂತರ ಯಾವ ಒಂದು ಕಂಪ್ನಿ ಮುಖಾಂತರ ಕೆಲಸ ಮಾಡ್ತಿರ್ತಾನಲ್ಲ ಆ ವ್ಯಕ್ತಿಗೆ ಡೈರೆಕ್ಟ್ ಸೇಲರ್ ಅಂತ ಕರಿತೀವಿ. ಚಲೋ, ನೆಕ್ಸ್ಟ್ ಅದಾದಮೇಲೆ ನೆಟ್ವರ್ಕ್ ಆಫ್ ಡೈರೆಕ್ಟ್ ಸೇಲಿಂಗ್ ಅಂದರೆ ಏನು? ಈ ಒಂದು ವಿಧಾನ ಏನಪ್ಪ ಅಂದರೆ, ಯಾವ ಕಂಪ್ನಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಒಂದು ಡೈರೆಕ್ಟ್ ಸೇಲಿಂಗ್ ಕಂಪ್ನಿಗಳು ಅವ್ರ ಎಂಟಿಟಿಗಳು ಕೆಲಸ ಮಾಡ್ತಿರ್ತಾವೋ ತನ್ನದೇ ಆದ ಒಂದು ಲೆವೆಲ್ಸ್, ರ್ಯಾಂಕ್ಸ್, ಹಂತಗಳು ಅಂತ ಏನು ಕರಿತೀವೋ ಆ ಹಂತಗಳಿಗೋಸ್ಕರ, ಆ ರ್ಯಾಂಕ್ಸ್ಗೋಸ್ಕರ ಕೆಲಸ ಮಾಡುವ ಒಂದು ಪ್ರವೃತ್ತಿ ಆಗಿರ್ಬೋದು. ಅಲ್ಲಿ ಕೆಲಸ ಮಾಡಿಸಲು ಅವರು ಆ ರ್ಯಾಂಕ್ನ ರೀಚ್ ಮಾಡಿಸೋದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ವಿಧಾನ ಏನಂತೀವೋ ಅದು ಏನಾಗಿರ್ತೈತಿ ನೆಟ್ವರ್ಕ್ ಆಫ್ ಡೈರೆಕ್ಟ್ ಸೇಲಿಂಗ್ ಅಂತ ಕರಿತೀವಿ. ಆ್ಯಂಡ್ ಅದಾದಮೇಲೆ ಡೈರೆಕ್ಟ್ ಸೇಲಿಂಗ್ ಅಂದರೆ ಏನು ನಾನು ಹೇಳ್ತೀನಿ. ಡೈರೆಕ್ಟ್ ಸೇಲಿಂಗ್ ಅಂದರೆ ಇದು ಒಂದು ನೆಟ್ವರ್ಕ್ ಆಫ್ ಡೈರೆಕ್ಟ್ ಸೇಲಿಂಗ್ನ ಭಾಗ, ನೆಟ್ವರ್ಕ್ ಆಫ್ ಡೈರೆಕ್ಟ್ ಸೇಲಿಂಗ್ನ ಒಂದು ಪಾರ್ಟ್ ಆಗಿರುತ್ತೆ. ನಾನೇನು ಹೇಳಿದ್ನಲ್ಲ, ಸಪೋರ್ಟಿವ್ ಸಿಸ್ಟಮ್ನಿಂದ ಕೆಲಸ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಓಕೆನಾ, ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ಕೆಲಸ ಮಾಡುವುದು, ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳನ್ನು ಅವ್ರ ಸೇವೆಗಳನ್ನು ಮಾರಾಟ ಮಾಡುವುದು. ಇದರಲ್ಲಿ ಆಯಾ ಕಂಪನಿಗಳು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಾನೂನುಬದ್ಧವಾಗಿ ಉತ್ಪನ್ನಗಳನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಮಾರಾಟ ಮಾಡಿ ಡೈರೆಕ್ಟ್ ಕಮಿಷನ್ ಪಡೆಯುವುದು. ಓಕೆನಾ, ಅಂದರೆ ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ವ್ಯಕ್ತಿಯಿಂದ ವ್ಯಕ್ತಿಗೆ ತನ್ನ ಉತ್ಪನ್ನಗಳನ್ನು ಆ್ಯಂಡ್ ಅದರದ ಒಂದು ಸರ್ವಿಸ್ನ ಕೊಟ್ಟು ಅಲ್ಲಿರೋಂಥ ಕಮಿಷನ್ನ ಡೈರೆಕ್ಟಾಗಿ ತೊಗೊಂಡು ಒಬ್ಬ ವ್ಯಕ್ತಿ 0 to ಹೀರೋ ಆಗೋ ಒಂದು ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ಬೇರೆ ಯಾವುದೂ ಕೂಡ ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ನಾವು ಕೂಡ ಕೆಲಸ ಮಾಡಿಕೊಂಡು ನಾವು ಕೂಡ ರಿಚೆಸ್ಟ್ ಆರ್ ನಾವು ಕೂಡ ಹೆಸರು ಗಳಿಸೋಂಥ ಒಂದು ಇಂಡಸ್ಟ್ರಿ ಯಾವುದು ಕೂಡ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಅಂದರೆ ಏನು? ಈ ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಮಸ್ಟ್ ಆ್ಯಂಡ್ ಶುಡ್ ಪಿರಮಿಡ್ ಸ್ಕೀಮ್ ಯಾವುದೇ ರೀತಿ ರನ್ ಮಾಡೋಂಗಿಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡು. ಆ್ಯಂಡ್ ಅದಾದಮೇಲೆ ಮನಿ ಸರ್ಕ್ಯುಲೇಷನ್ ಯಾವುದೇ ರೀತಿ ಅನ್ವಯ ಇಲ್ಲ. ಇವೆರಡು ಹೊರತುಪಡಿಸಿ ಅವರು ಡೈರೆಕ್ಟ್ ಸೇಲಿಂಗ್ನ ಗೈಡ್ಲೈನ್ಸ್ ಪ್ರಕಾರ ಇತ್ತು ಅಂದರೆ ತನ್ನ ಒಂದು ಕಂಪ್ನಿನ ಏನು ಮಾಡ್ಬೋದು, ರನ್ ಅಪ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಈ ಒಂದು ಇಂಡಸ್ಟ್ರಿಯಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತೂ ಮೇನ್ ಇಂಪಾರ್ಟೆಂಟ್. ಈ ಒಂದು ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಬರುತ್ತೆ. ಆ್ಯಂಡ್ ಅದಾದಮೇಲೆ ಸರ್ವಿಸ್ನ ಅರ್ಥ ಗ್ರಾಹಕ ರಕ್ಷಣಾ ಆ್ಯಕ್ಟ್ 1986 ಉಲ್ಲೇಖಿಸಲಾಗಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಏನಾಗಿದೆ ಈ ಒಂದು ಆ್ಯಕ್ಟ್ನ 1986 ಮೆನ್ಷನ್ ಮಾಡಿದೆ. ಆ್ಯಂಡ್ ಸೇಲೆಬಲ್, ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಒಂದು ಕಂಪ್ನಿಗಳು ಸೇಲೆಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಡಕ್ಟ್ ನಾನು ಒಂದು ಪ್ರಾಸ್ಪೆಕ್ಟ್ರಿಗೆ ಕೊಡ್ತದೇನೆಂದರೆ ಆ ಒಂದು ವಸ್ತು ಪ್ರತಿಯೊಬ್ಬ ವ್ಯಕ್ತಿಗಳು ಬಳಸುವಂಥ ವಸ್ತುಗಳಾಗಿರ್ಬೋದು ಆ್ಯಂಡ್ ದಿನನಿತ್ಯ ವಸ್ತುಗಳಾಗಿರಬೇಕು. ಅದು ಯಾವುದೇ ರೀತಿ ಡ್ಯಾಮೇಜ್ಡ್ ಆಗಿರ್ಬೋದು ಆ್ಯಂಡ್ ಅದರಲ್ಲಿ ಯಾವುದೇ ರೀತಿ ಏನಾಗಿರ್ಬೋದು ಎಕ್ಸ್ಪೈರ್ಡ್ ಡೇಟ್ ಇರಬಾರ್ದು. ಆ್ಯಂಡ್ ಈ ಒಂದು ಅನ್ವಯ ಏನು ಮಾಡ್ತಾನೆ ವಿಧಾನಗಳಿಂದ ಏನು ಮಾಡ್ತಾನೆ ನಿಯಮಗಳಿಂದ ಜಾರಿಗೊಳಿಸಿದೆ. ಆ್ಯಂಡ್ ಕೂಲಿಂಗ್ ಆಫ್ ಪೀರಿಯಡ್. ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕೂಲಿಂಗ್ ಪೀರಿಯಡ್ ಅಂದರೆ ಏನು? ಕೂಲಿಂಗ್ ಆಫ್ ಪೀರಿಯಡ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವತ್ತು ಒಬ್ಬ ವ್ಯಕ್ತಿ ಕನ್ಸ್ಯೂಮರ್ ಅವ್ರ ಪ್ರಾಸ್ಪೆಕ್ಟ್ ಬಂದು ಈ ಕಂಪ್ನಿ ಬಂದು ಯಾವುದೋ ಒಂದು ಕಂಪ್ನಿ ಬಂದು ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿಗೆ ಬಂದು ಆ ಒಂದು ಪ್ರಾಡಕ್ಟ್ನ ಇಷ್ಟಪಟ್ಟು ಆ ಪ್ರಾಡಕ್ಟ್ನ ತೊಗೊಂಡು ಬಿಫೋರ್ 30 ಡೇಸ್ ಅಂದರೆ ಬಿಫೋರ್ 30 ಡೇಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಆ ವ್ಯಕ್ತಿಗೆ ಇಷ್ಟ ಇಲ್ಲದೆ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಂಡು ಆ ವ್ಯಕ್ತಿಯ ಒಂದು ರಿಟರ್ನ್ ಪಾಲಿಸಿ ಮಾಡ್ಕೊಳ್ಳುವಂಥ ಹಕ್ಕು ಅವನಿಗಿದೆ. ಇದಕ್ಕೆ ಯಾವುದೇ ರೀತಿ ಕಮಿಷನ್ ಕೊಡೋವಾಗಿಲ್ಲ. ಓಕೆನಾ, ಈ ಒಂದು ಗೈಡ್ಲೈನ್ಸ್ನು ಕೂಡ ಮೆನ್ಷನ್ ಮಾಡಿದೆ. ಆ್ಯಂಡ್ ಪಿರಮಿಡ್ ಸ್ಕೀಮ್ ಟೋಟಲಿ ಏನಾಗಿದೆ ಈ ಒಂದು MLM ಇಂಡಸ್ಟ್ರಿ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗಿಂದ ತೆಗೆದಿದೆ. ಓಕೆ, ಚಲೋ. ನೆಕ್ಸ್ಟ್ ಆದಮೇಲೆ ಮನಿ ಸರ್ಕ್ಯುಲೇಷನ್ ಕೂಡ ಏನಾಗಿದೆ ಇಂಡಿಯಾನಲ್ಲಿ ಬ್ಯಾನ್ ಆಗಿದೆ ಅಂಡರ್ ದ ಆ್ಯಕ್ಟ್ ಆಫ್ 1978. ಮನಿ ಸರ್ಕ್ಯುಲೇಷನಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡೋಕೆ ಹೋಗಬೇಡ್ರಿ. ಆ್ಯಂಡ್ ಪಿರಮಿಡ್ ಸ್ಕೀಮಲ್ಲಿ ನೀವು ಕೆಲಸ ಮಾಡ್ತಿದ್ದಂದರೆ ಇವತ್ತೇ ಕ್ವಿಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ರೆಮ್ಯುನರೇಷನ್ ಸಿಸ್ಟಮ್, ಸಂಭಾವನೆ ವ್ಯವಸ್ಥೆ. ರೆಮ್ಯುನರೇಷನ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವತ್ತು ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಪ್ರಾಸ್ಪೆಕ್ಟರ್ ಬಂದಿದ್ದಾನೆ, ಅವ್ರ ಕನ್ಸ್ಯೂಮರ್ ಬಂದಿದ್ದಾನೆ, ಅವನಿಗೆ ರಾಂಗ್ ಕಮಿಟ್ಮೆಂಟ್ಸ್ ಕೊಡೋದು ಆ್ಯಂಡ್ ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತೀನಿ ನಿಮಗೆ ಅನ್ನೋದು, ಈ ಥರ ಒಂದು ಆಶ್ವಾಸನೆ ಯಾವುದೇ ರೀತಿ ಕೊಡೋ ಆಗಿಲ್ಲ. ಆ್ಯಂಡ್ ಇದು ಬರೀ ಸ್ಟೇಟ್ ಗೌರ್ಮೆಂಟಿಗೆ ಅನ್ವಯ ಆಗುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಏನು ಅನ್ವಯ ಆಗುತ್ತೋ ಆ ಗೈಡ್ಲೈನ್ಸ್ ಇವನ್ ಸ್ಟೇಟಿಗೆ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿ ಈ ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದರೆ. ನೆಕ್ಸ್ಟ್ ಹೋಗೋಣ ಕ್ಲಾಸ್ 2 ಅಂದರೆ ಷರತ್ತಿನ ಒಂದು 2ನೇ ಭಾಗ ಏನಿದೆ, ಕಂಡೀಷನ್ ಫಾರ್ ದ ಸೆಟ್ಟಿಂಗ್ ಅಪ್ ಆಫ್ ಡೈರೆಕ್ಟ್ ಸೇಲಿಂಗ್ ಬಿಸ್ನೆಸ್. ಅಂದರೆ ಈ ಒಂದು ಕಂಡೀಷನ್ ಏನಿದೆ, ಕಂಪ್ನಿಗಳು ಒಂದು ಕಂಪ್ನಿ ನಡೆಸಬೇಕಿತ್ತಂದರೆ ಈ ಒಂದು ಡೈರೆಕ್ಟ್ ಸೇಲಿಂಗಲ್ಲಿ ಏನು ಕಂಡೀಷನ್ ಮುಖಾಂತರ ಇತ್ತಂದರೆ ಆ ಕಂಪ್ನಿ ರನ್ ಅಪ್ ಆಗುತ್ತೆ. ಕಂಪ್ನಿಗಳು ಲೀಗಲಿ ರಿಜಿಸ್ಟರ್ ಆಗಿರಬೇಕು ಅಂಡರ್ ದ ಲಾ ಆಫ್ ಇಂಡಿಯಾ. ಆ್ಯಂಡ್ ರೆವೆನ್ಯೂ ಸಿಸ್ಟಮ್ ಯಾವುದೇ ಕಾರಣಕ್ಕೂ ಇರೋ ಆಗಿಲ್ಲ ಆ ಕಂಪ್ನಿಗಳಲ್ಲಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ತಿಳಿಸಿರಬೇಕು. ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲಿರುವಂಥ ಪ್ರೊಫೈಲ್, ಪ್ಲಾನಿಂಗ್, ಪ್ರಾಡಕ್ಟ್ ಬಗ್ಗೆ ತಿಳಿಸಿರಬೇಕು. ಆ್ಯಂಡ್ ರಿಫಂಡ್ ಪಾಲಿಸಿ ಆ್ಯಂಡ್ ಬೈಬ್ಯಾಕ್ ಪಾಲಿಸಿ ಗ್ಯಾರಂಟಿ ಇರಬೇಕಾಗುತ್ತೆ. ಅದು ಈ ಒಂದು ಇಂಡಸ್ಟ್ರಿ ಫಿಕ್ಸ್ ಮಾಡಿದೆ ಒಂದು ಗೈಡ್ಲೈನ್ಸ್ ಪ್ರಕಾರ ಬಿಫೋರ್ 30 ಡೇಸ್ ಅಂದರೆ ಡೇಟ್ ಆಫ್ ಪರ್ಚೇಸಿಂಗಿಂದ ಹಿಡಿದು ಆ ವ್ಯಕ್ತಿ 30 ಡೇಸ್ ಟೈಮ್ ಇರುತ್ತೆ. ಆ 30 ಡೇಸ್ ಟೈಮ್ವರೆಗೂ ವಿತೌಟ್ ಡ್ಯಾಮೇಜ್ ಇಲ್ಲದೆ ಆ ಪ್ರಾಡಕ್ಟ್ಸ್ನ ರಿಟರ್ನ್ ಪಾಲಿಸಿ ಮಾಡಿಕೊಂಡು ಅಂಡರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ ಆ ವ್ಯಕ್ತಿ ಏನು ಮಾಡೋದು ರಿಟರ್ನ್ ಪಾಲಿಸಿಗೆ ಅಪ್ಲಿಕೇಬಲ್ ಮಾಡ್ಬೋದು. ಇದು ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಗೈಡ್ಲೈನ್ಸ್ನ ತಿಳಿಸಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕೆಲಸ ಮಾಡುವ ವ್ಯಕ್ತಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡೋ ವ್ಯಕ್ತಿ ಮೇಲೆ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ ಆಗಿರಬಾರ್ದು. ಬಿಫೋರ್ 5 years
ಅಂದರೆ 5 ವರ್ಷದ ತನಕ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ ಆಗಿರಬಾರ್ದು. ಅಂದರೆ ಮುಂಚಿತವಾಗಿ 5 ವರ್ಷ ಸತತ 5 ವರ್ಷದಿಂದ ಕ್ರಿಮಿನಲ್ ಕೇಸ್ ಇತ್ತಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು. ಅಂಥ ವ್ಯಕ್ತಿಗಳಿಗೆ ಇಲ್ಲಿ ಡೈರೆಕ್ಟ್ ಸೇಲಿಂಗಲ್ಲಿ ಯಾವುದೇ ರೀತಿ ಪರ್ಮಿಷನ್ ಇರೋದಿಲ್ಲ. ಆ್ಯಂಡ್ ಯಾವುದೇ ಒಂದು ಕಂಪನಿ ಕೆಲಸ ಮಾಡುತ್ತಿದ್ದರೆ ಆ ಕಂಪ್ನಿಗಳು ನಿರ್ದಿಷ್ಟವಾದ ಪ್ಲೇಸಲ್ಲಿ ನೋಂದಣಿ ಮಾಡಿರಬೇಕು. ಆ ಆಫೀಸಲ್ಲಿ ಪ್ರಾಡಕ್ಟ್ನ ಪ್ರೈಸ್ನ ಲಿಸ್ಟ್ ಆಗಿರಬೇಕು. ರಿಟರ್ನ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬಗ್ಗೆ ವಿವರಿಸಾಗಿರ್ಬೋದು. ಅಂದರೆ ಈ ಒಂದು ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿ ಇವತ್ತು ನಾನು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀನಿ, ಒಂದು ಕಂಪ್ನಿ ಎಂಟಿಟಿ ಸ್ಟಾರ್ಟ್ಅಪ್ ಮಾಡ್ತಿದ್ದೀನಿ ಅಂದರೆ ನಿರ್ದಿಷ್ಟವಾದ ಒಂದು ಕಂಪ್ನಿಗೆ ಪ್ಲೇಸ್ ಇರಬೇಕು, ತನ್ನದೇ ಒಂದು ಆಫೀಸ್ ಸೆಟಪ್ ಇರಬೇಕು. ಆ ಆಫೀಸ್ ಸೆಟಪ್ಪಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಲಿಸ್ಟ್ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು ಆ್ಯಂಡ್ ರಿಟರ್ನ್ ಪಾಲಿಸಿ ಆಗಿರ್ಬೋದು, ಪ್ರತಿಯೊಂದು ಏನಾಗಿರಬೇಕು ಮೆನ್ಷನ್ ಮಾಡಬೇಕು ಅಂತ ಹೇಳಿ ಈ ಗೈಡ್ಲೈನ್ಸನ್ನು ತಿಳಿಸಿದರೆ. ನೆಕ್ಸ್ಟ್ ಹೋಗೋಣ ಕ್ಲಾಸ್ 3 ಅಂದರೆ ಷರತ್ತಿನ 3ನೇ ಭಾಗ ಏನಿದೆ, ಕಂಡೀಷನ್ ಫಾರ್ ಕಂಡಕ್ಟ್ ಆಫ್ ಡೈರೆಕ್ಟ್ ಸೇಲಿಂಗ್ ಬಿಸ್ನೆಸ್. ಅಂದರೆ ಡೈರೆಕ್ಟ್ ಸೇಲಿಂಗ್ ವ್ಯವಹಾರವನ್ನು ನಡೆಸಲು ಷರತ್ತುಗಳು. ಅಂದರೆ ನಾನು ಡೈರೆಕ್ಟ್ ಸೇಲಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಏನು ಕಂಡೀಷನ್ಸ್ ಇದೆ ಅಂತ ನೋಡೋದಿತ್ತಂದರೆ ಓನರ್ ಡೀಟೇಲ್ಸ್ ಇರಬೇಕು, ಲೈಸೆನ್ಸ್ ಆಫ್ ಟ್ರೇಡ್ ಮಾರ್ಕ್ ಇರಬೇಕು. ನೀನು ಯಾವ ಕಂಪ್ನಿ ಕೆಲಸ ಮಾಡ್ತಿದೆಯೋ ಲೈಸೆನ್ಸ್ ಇರಬೇಕಾಗುತ್ತೆ, ಆ ಒಂದು ಕಂಪ್ನಿಯ ಒಂದು ಟ್ರೇಡ್ ಮಾರ್ಕ್ ಇರಬೇಕಾಗುತ್ತೆ. ಆ್ಯಂಡ್ ಸರ್ವಿಸ್ ಮಾರ್ಕ್ ಇರಬೇಕಾಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಚೆನ್ನಾಗಿರಬೇಕಾಗುತ್ತೆ. ಆ್ಯಂಡ್ ಐಡೆಂಟಿಫಿಕೇಶನ್ ಕೂಡ ಏನಿರಬೇಕು ಆ ವ್ಯಕ್ತಿ ಬಗ್ಗೆ ಇರಬೇಕಾಗುತ್ತೆ. ಆ್ಯಂಡ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಆಫ್ ಡೈರೆಕ್ಟ್ ಸೇಲರ್. ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಯಾರ ಹತ್ರ ಇರಬೇಕು, ಒಂದು ಡೈರೆಕ್ಟ್ ಸೇಲರ್ ಹತ್ರ ಇರಬೇಕು. ಪಾಲಿಸಿ ಆಗಿರ್ಬೋದು ಆ್ಯಂಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬ ಡೈರೆಕ್ಟ್ ಸೇಲರಿಗೆ ಏನಿರಬೇಕು ತಿಳಿಸಿರಬೇಕು. ಇದನ್ನು ಮ್ಯಾನುವಲಿ ಕೊಡ್ಬೋದು ಆರ್ ಎಲೆಕ್ಟ್ರಿಕಲಿ. ಫಾರ್ ಎಕ್ಸಾಂಪಲ್ ನಾನು PDF ಶೋ ಅಪ್ ಮಾಡ್ಕೋಬೋದು. ಪ್ರತಿಯೊಂದು ಏನಾಗ್ಬೋದು ಅಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಿರಬೇಕು. ನೆಕ್ಸ್ಟ್ ಅದಾದಮೇಲೆ ಪ್ರಾಪರಾಗಿ ವೆಬ್ಸೈಟ್ ಮೇಂಟೈನ್ ಮಾಡಬೇಕು. ಆ ವೆಬ್ಸೈಟಲ್ಲಿ ಓನರ್ನ ಡೀಟೇಲ್ಸು, ಕಂಪ್ನಿಯ ಅಡ್ರೆಸ್ಸು ಆ್ಯಂಡ್ ಫೋನ್ ನಂಬರ್ ಆಗಿರ್ಬೋದು, ಆ್ಯಂಡ್ ಪ್ಲಾನಿಂಗ್ಸ್ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಇನ್ಕಮ್ ಡೀಟೇಲ್ಸ್ ಆಗಿರ್ಬೋದು, ಇನ್ಕಮ್ ಜನ್ರೇಷನ್ ಆಗಿರ್ಬೋದು, ಅಲ್ಲಿ ಇನ್ಕಮ್ ಶೋ ಅಪ್ ಆಗಿರ್ಬೋದು, ಪ್ರತಿಯೊಂದು ಏನಾಗಿರಬೇಕು ಇನ್ಫಾರ್ಮೇಷನ್ ಇರಬೇಕು. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿ. ಆ್ಯಂಡ್ ಸರ್ಟಿಫಿಕೇಷನ್, ಈ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಪ್ರತಿಯೊಂದು ಪ್ರಾಡಕ್ಟ್ನ ಸರ್ಟಿಫಿಕೇಷನ್ ಅಲ್ಲಿರಬೇಕು, ಮೆನ್ಷನ್ ಆಗಿರಬೇಕಾಗುತ್ತೆ. ಆ್ಯಂಡ್ ಆಟೋಮೆಟಿಕ್ ಪೇಮೆಂಟ್ ಡಾಟಾ ಕೂಡ ಇರಬೇಕಾಗುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈ ಒಂದು ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಿದೆ ಅಂದರೆ ಆ ಒಂದು ID ಮೇಲೆ ಕೆಲಸ ಮಾಡ್ತಿದೆ ಅಂದರೆ ಆ ವ್ಯಕ್ತಿಗೆ ಆ ಒಂದು ಪೇಮೆಂಟ್ ಬಗ್ಗೆ ಆ ವ್ಯಕ್ತಿಗೆ ತೋರಿಸುವಂಥ ಒಂದು ಶೋ ಅಪ್ ಆಗ್ತಾ ಇರಬೇಕು. ಆ್ಯಂಡ್ ಅದಾದಮೇಲೆ ಇನ್ಕಮ್ ಡೀಟೇಲ್ಸ್, ಅರ್ನಿಂಗ್ಸ್ ಆಫ್ ಕಮಿಷನ್ಸ್, ಅಂದರೆ ಅರ್ನಿಂಗ್ಸ್ ಬಗ್ಗೆ ತಿಳಿಸಿರಬೇಕು. ಅಲ್ಲಿ ಬರುವಂಥ ಕಮಿಷನ್ ಬಗ್ಗೆ ಪ್ರತಿಯೊಂದು ಆ ಒಂದು ವೆಬ್ಸೈಟಲ್ಲಿ ಶೋ ಅಪ್ ಆಗಬೇಕು. ಆ್ಯಂಡ್ ಸರ್ಟೆನ್ ಪೀರಿಯಡಿಕ್ ಆರ್ ಟರ್ನ್ ಓವರ್, ಅಂದರೆ ಫಾರ್ ಎಕ್ಸಾಂಪಲ್ ನಿಗದಿತ ಒಂದು ಟರ್ನ್ ಓವರ್ ಇರುತ್ತೆ, ಆ ನಿಗದಿತ ಟರ್ನ್ ಓವರ್ಗಿಂತ ಜಾಸ್ತಿ ಆಯ್ತು ಅಂದರೆ ಆ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಬೇಕು, ಆ ಟರ್ನ್ ಓವರಿಗೆ ಏನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟ್ ಸೇಲರಿಗೆ ತಿಳಿಸೋ ಒಂದು ಪ್ರವೃತ್ತಿನ ಆ ಒಂದು ಕಂಪ್ನಿಗಳು ಆ ವ್ಯಕ್ತಿಗೆ ತಿಳಿಸಿರ್ಬೇಕಾಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನಾಗಬೇಕಾಗುತ್ತೆ, ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಆ ಮಾಹಿತಿನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 10% ಒಂದು 10,000 ರೂಪಾಯಿ ಇರುತ್ತೆ ಅಂದರೆ ಆ 10,000 ರೂಪಾಯಿ ಏನು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕು ಆ ಮಾಹಿತಿನ ಯಾರಿಗೆ ಕೊಟ್ಟಿರಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊಟ್ಟಿರಬೇಕಾಗುತ್ತೆ. ನೆಕ್ಸ್ಟ್ ಬಾರದೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮಿಸ್ಲೀಡಿಂಗ್ ಅಂದರೆ ದಾರಿ ತಪ್ಪಿಸುವ ಕೆಲಸ, ಅನ್ಫೇರ್ ರಿಕ್ರೂಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಅನ್ಯಾಯದ ನೇಮಕಾತಿ ಅಭ್ಯಾಸ. ಅಂದರೆ ನಾನು ಫಾಲ್ತು ಹೇಳಿ ಜಾಯಿನ್ ಮಾಡ್ಸ್ಕೊತೀನಿ, ಸುಳ್ಳು ಹೇಳಿ ಜಾಯಿನ್ ಮಾಡ್ಸ್ಕೊತೀನಿ, ಜಾಬ್ ಅಂತ ಹೇಳಿ ಜಾಯಿನ್ ಮಾಡ್ಸ್ಕೊತೀನಿ, ಇಲ್ಲ ರಾಂಗ್ ಕಮಿಟ್ಮೆಂಟ್ಸ್ ಕೊಟ್ಟು ನಾನು ಜಾಯಿನ್ ಮಾಡ್ಸ್ಕೊತೀನಿ ಅಂದರೆ ಅದು ಕೂಡ ಇಟ್ಸ್ ಎ ಇಲ್ಲೀಗಲ್. ಓಕೆನಾ. ಆ್ಯಂಡ್ ಮಿಸ್ಪ್ರೆಸೆಂಟೇಷನ್ ಆಫ್ ಪ್ರಾಡಕ್ಟ್, ಅಂದರೆ ಯಾವುದೋ ಒಂದು ಪ್ರಾಡಕ್ಟು ಆ ಡಿಸ್ಕ್ರಿಪ್ಷನ್ ಇರೋದನ್ನ ಬಿಟ್ಟು ನಾನು ಏನೋ ಜಾಸ್ತಿ ಈ ಒಂದು ಜ್ಯೂಸ್ ಇದೆ, ಆ ಜ್ಯೂಸ್ನ ಕುಡಿದ್ರೆ ನಾನು ಸ್ಪೈಡರ್ಮ್ಯಾನ್ ಥರ ಆಗ್ತೀನಿ, ಸೂಪರ್ಮ್ಯಾನ್ ಥರ ಆಗ್ತೀನಿ, ಈ ಥರ ಉಡಾಫೆ ಮಿಸ್ಪ್ರೆಸೆಂಟೇಷನ್ ಕೊಟ್ಟು ಆ ಪ್ರಾಡಕ್ಟ್ನ ಸೇಲ್ ಮಾಡೋದು ಕೂಡ ಅನ್ವಯ ಆಗಲ್ಲ. ಆ್ಯಂಡ್ ಇಂಟ್ರಾಕ್ಷನ್ ವಿತ್ ಪ್ರಾಸ್ಪೆಕ್ಟಿವ್, ನಿರೀಕ್ಷಿತರೊಂದಿಗೆ ಸಂಪರ್ಕ ಯಾವುದೇ ಕಾರಣಕ್ಕೂ ಹೊಂದಿರಬಾರ್ದು. ವಿತೌಟ್ ಟೆಸ್ಟಿಂಗ್ ಗಿವಿಂಗ್ ಪ್ರಾಡಕ್ಟ್ ಪ್ರೆಸೆಂಟೇಷನ್, ಅಂದರೆ ಪರಿಶೀಲನೆ ಆಗದೇ ಇರೋಂಥ ಪ್ರಾಡಕ್ಟು ಕೂಡ ನಾವು ಏನು ಮಾಡ್ಬೋದು, ಪ್ರಮೋಟ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ ಸೇಲಿಂಗ್ನ ಹೊರತುಪಡಿಸಿ ಮೋಸ ಅಥವಾ ಸುಳ್ಳು ಹೇಳುವುದು, ಅಂದರೆ ಡೈರೆಕ್ಟ್ ಸೇಲಿಂಗ್ನಲ್ಲಿ ಸುಳ್ಳು, ಮೋಸ ಇವನ್ನ ಯಾವುದೇ ಕಾರಣಕ್ಕೂ ಮಾಡೋವಾಗಿಲ್ಲ. ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಇಲ್ಲಿರುವಂಥ ಇನ್ಕಮ್ಸ್ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಸುಳ್ಳು ಮೋಸ ಮಾಡೋವಾಗಿಲ್ಲ. ಇಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬ ಡೈರೆಕ್ಟ್ ಸೇಲರ್ ಪ್ರಾಡಕ್ಟ್ ಬಗ್ಗೆ ತಿಳಿದುಕೊಳ್ಳದೆ ಅದರ ಅರಿವು ಇಲ್ಲದೆ ಪ್ರಚಾರ ಮಾಡುವುದಾದರೆ ಅದರಲ್ಲಿ ಡೈರೆಕ್ಟ್ ಸೇಲರ್ ಕೂಡ ಹೊಣೆ ಆಗಿರ್ತಾನೆ. ಅಂದರೆ ಇಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿರಬೇಕು, ಪ್ರಿಕಾಷನ್ಸ್ ಬಗ್ಗೆ ತಿಳ್ಕೊಂಡಿರಬೇಕು, ಅದರ ಯೂಸಸ್ ತಿಳ್ಕೊಂಡಿರಬೇಕು. ವಿತೌಟ್ ಯೂಸಸ್, ವಿತೌಟ್ ನಾಲೆಜು ಆ ಒಂದು ಪ್ರಾಡಕ್ಟ್ನ ನಾವು ಯಾವುದೇ ರೀತಿ ಪ್ರಮೋಟ್ ಮಾಡೋಂಗಿಲ್ಲ. ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಅನ್ವಯ ಕೂಡ ಆಗುತ್ತೆ. ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇದು ನಿಮಗೂ ಒಳ್ಳೆಯದು, ನೀವು ನಡೆಸುತ್ತಿರುವಂಥ ಒಂದು ಕಂಪ್ನಿ ಕೂಡ ಒಳ್ಳೆಯದು. ಆ್ಯಂಡ್ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬಿಟ್ಟು ಸೇಲ್ ಮಾಡುವುದಕ್ಕೆ ಸುಳ್ಳು ಮೋಸ ಮಾಡಿದರೆ ಒಬ್ಬ ಡೈರೆಕ್ಟ್ ಸೇಲರ್ ಕೂಡ ಕಾರಣ ಜವಾಬ್ದಾರಿ ಆಗಿರ್ತಾನೆ. ಅಂದರೆ ಸುಳ್ಳು ಹೇಳಿ ಮೋಸ ಮಾಡ್ಕೊಂಡು ಒಬ್ಬ ಪ್ರಾಡಕ್ಟ್ ಸೇಲ್ ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಏನಾರು ಮಾಡಿದರೆ ಇಲ್ಲಿ ಬರೀ ಕಂಪ್ನಿ ಹೊಣೆ ಆಗಿರಲ್ಲ, ಈವನ್ ಫಸ್ಟು ನೋಟಿಫೈಡ್ ಪರ್ಸನ್ ಯಾರಾಗಿರ್ತಾನೆ ಅಲ್ಲಿ ಡೈರೆಕ್ಟ್ ಸೇಲರ್ ಆಗಿರ್ತಾನೆ. ಓಕೆನಾ. ಆ್ಯಂಡ್ ಫೋರ್ಸಿಬಲಿ ಕಮೆಂಟ್ ಮಾಡೋದಾಗಿರ್ಬೋದು, ಇದು ಮಾಡೋವಾಗಿಲ್ಲ, ಫ್ರಾಡ್ ಮಾಡೋದಾಗಿರ್ಬೋದು, ಹ್ಯಾರಾಸ್ಮೆಂಟ್ ಆಗಿರ್ಬೋದು, ಲಾ ತಪ್ಪಿ ಕೆಲಸ ಮಾಡೋದಾಗಿರ್ಬೋದು, ಇವೆಲ್ಲ ಏನಾಗ್ತದೆ ತಪ್ಪು ಅಂತ ಕನ್ಸಿಡರ್ ಮಾಡುತ್ತೆ. ಯಾವುದೇ ಡೈರೆಕ್ಟ್ ಸೇಲಿಂಗ್ ಪ್ರೆಸೆಂಟೇಷನ್ ತೋರಿಸೋದಕ್ಕೆ ಅದರ ಫ್ರೀ, ಅಂದರೆ ಟ್ರೈನಿಂಗ್ ಚಾರ್ಜಸ್ಸು, ನಾನು ಇವತ್ತೊಂದು ಕ್ಲಾಸ್ ತೊಗೊತೀನಿ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಡೆಮೋ ತೊಗೊತೀನಿ, ಅದ್ರ ಬಗ್ಗೆ ನೀವು ಫೀಸ್ ಕೊಡ್ರಿ, ಅದನ್ನ ಹೇಳ್ಬೇಕಾದ್ರೆ ನೀವು ಫೀಸ್ ಕೊಡ್ರಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪು. ಯಾವುದೇ ರೀತಿ ನೀವು ಫೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಯಾವುದು ನೀವು ಮಾಡುವಂಥ ಟ್ರೈನಿಂಗ್ ಸೆಕ್ಷನ್ ಆಗಿರ್ಬೋದು, ನಿಮ್ಮ ಒಂದು ಕಂಪ್ನಿ ಬಗ್ಗೆ ಹೇಳುವಂಥ ಪ್ರವೃತ್ತಿನಾಗಿರ್ಬೋದು, ಯಾವುದೇ ರೀತಿ ನೀವು ಫೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ ಅನ್ನೋದು ಈ ಒಂದು ಗೈಡ್ಲೈನ್ಸಲ್ಲಿ
ಮೆನ್ಷನ್ ಆಗಿದೆ. ಆತ್ಮಸಾಕ್ಷಿ ಇಲ್ಲದೆ ಉತ್ತೇಜಿಸುವಲ್ಲಿ ವಂಚನೆ ಮಾಡುವುದಲ್ಲಿ ಬಲವಂತ ಕಿರುಕುಳ ಮಾಡುವುದು ಕೂಡ ತಪ್ಪು. ಆತ್ಮವಿಶ್ವಾಸ ಇಟ್ಕೊಳ್ರಿ, ಓಕೆನಾ. ಆ್ಯಂಡ್ ಆತ್ಮಸಾಕ್ಷಿಗೆ ಯಾವತ್ತು ಕೂಡ ಮೋಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಪ್ರಾಡಕ್ಟ್ನ ಬಿಟ್ಟು ಹೆಚ್ಚುವರಿ ಶುಲ್ಕ ತೆಗೆದುಕೊಳ್ಳುವುದು ಅಪರಾಧವಾಗಿದೆ. ಫಾರ್ ಎಕ್ಸಾಂಪಲ್, ಇವತ್ತೊಂದು ಕಂಪ್ನಿ ಒಂದು ಡೈರೆಕ್ಟ್ ಸೇಲ್ ಎಂಟಿಟಿ ಪ್ರಕಾರ ಒಂದು ಪ್ರಾಡಕ್ಟ್ನ ನಿಗದಿತ ಬೆಲೆ ಇರುತ್ತೆ, ಆ ನಿಗದಿತ ಬೆಲೆಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದ್ರು ಕೂಡ ಅದು ಕೂಡ ಅಫೇರ್ ಆಗಿರುತ್ತೆ. ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಡೈರೆಕ್ಟ್ ಸೇಲರ್ ಆ್ಯಂಡ್ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾನೆ ಯಾವುದೇ ತಪ್ಪಿದ್ದಲ್ಲಿ. ಇಲ್ಲಿ ಯಾವುದೇ ರೀತಿ ಕಂಪ್ನಿ ಕೂಡ ಡೊಮಿನೇಟ್ ಆಗೋ ಚಾನ್ಸಸ್ ಇಲ್ಲ. ಫಸ್ಟು ಯಾವ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾನೆ, ಆ್ಯಸ್ ಎ ಡೈರೆಕ್ಟ್ ಸೇಲರ್ ಆಗಿ ಕೆಲಸ ಮಾಡ್ತಾನೋ ಆ ವ್ಯಕ್ತಿ ಫಸ್ಟ್ ಏನಾಗ್ತಾನೆ, ತಪ್ಪಿಸಸ್ತ ಆಗಿರ್ತಾನೆ, ಸುಳ್ಳು ಹೇಳೋದು, ಮೋಸ ಮಾಡೋದಾಗೋದು. ಫಸ್ಟು ಆ ಡೈರೆಕ್ಟ್ ಸೇಲರ್ ಹೊಣೆ ಆಗಿರ್ತಾನೆ, ನೆಕ್ಸ್ಟ್ ಪಾರ್ಟ್ ಆಫ್ ದ ಕಂಪ್ನಿ ಹೋಗುತ್ತೆ, ಓಕೆನಾ. ಓಕೆ, ಕ್ಲಾಸ್ 4 ಅಂದರೆ 4ನೆಯ ಒಂದು ಷರತ್ತು ಅನ್ವಯ ಏನಿದೆ ಅಂತ ನೋಡ್ಕೊಳ್ಳೋದಾಯ್ತು ಅಂದರೆ, ಕಂಡೀಷನ್ ಫಾರ್ ಡೈರೆಕ್ಟ್ ಸೇಲಿಂಗ್ ಕಾಂಟ್ರಾಕ್ಟ್ ಬಿಟ್ವೀನ್ ಡೈರೆಕ್ಟ್ ಸೇಲರ್ ಟು ಡೈರೆಕ್ಟ್ ಸೇಲಿಂಗ್ ಕಂಪ್ನಿ. ಅಂದರೆ ಕಂಪ್ನಿಗೂ ಡೈರೆಕ್ಟ್ ಸೇಲರ್ಗೂ ಒಂದು ಕಾಂಟ್ರಾಕ್ಟ್ ಬೇಸ್ ಏನಿದೆ ಅನ್ನೋದು ತಿಳ್ಕೊಳ್ಳೋದಾಯ್ತಂದರೆ, ಯಾವುದೇ ಒಬ್ಬ ಡೈರೆಕ್ಟ್ ಸೇಲರ್ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಅವ್ರು ಜಾಯ್ನ್ ಆಗುತ್ತಿದ್ದರೆ ಅವನಿಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ವಿತರಿಸಬೇಕು ಬಿಫೋರ್ ಈ ಸ್ಟಾರ್ಟ್ ದ ವರ್ಕ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಡೈರೆಕ್ಟ್ ಸೇಲರ್ ಆಗಿ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಒಂದು ಅಗ್ರಿಮೆಂಟ್ ಕೊಡಬೇಕಾಗುತ್ತೆ. ಆ ಒಂದು ಅಗ್ರಿಮೆಂಟು ಅವನು ಕೆಲಸ ಮಾಡೋಕ್ಕಿಂತ ಮುಂಚೆ ಅವನಿಗೆ ಅಗ್ರಿಮೆಂಟ್ನ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಅದಾದಮೇಲೆ ಆ ಅಗ್ರಿಮೆಂಟ್ ತಕ್ಕಂತೆ ಅವನು ಕೆಲಸ ಮಾಡೋದು ಕೂಡ ರೆಡಿ ಇರಬೇಕು. ಆ್ಯಂಡ್ ಈ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಸೆಕ್ಷನ್ 10 ಪ್ರಕಾರ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1972 ಪ್ರಕಾರ ಇರಬೇಕು. ಅಂದರೆ ಆ ಒಂದು ಆ್ಯಕ್ಟಲ್ಲಿ ಏನೇನು ಕನ್ಸಿಡರ್ ಮಾಡಿದ್ದು ಆ ಪಾಯಿಂಟ್ಸ್ ಒಂದು ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಏನಾಗಿರಬೇಕು, ಮೆನ್ಷನ್ ಆಗಿರಬೇಕು. ಯಾಕಂದರೆ ಈ ಆ್ಯಕ್ಟು ಬರೀ ಆ ಒಂದು ಕಂಪ್ನಿಗೆ ಸೀಮಿತವಾಗಿರ್ಬೋದು, ಆ ಒಂದು ಪರ್ಸನಿಗೆ ಸೀಮಿತ ಆಗಿರಲ್ಲ. ಇದು ಹಕ್ಕುಗಳು ಮತ್ತು ಬಾಧ್ಯತೆಗಳ ಜೊತೆಗೆ ಭಾರತೀಯ ಒಪ್ಪಂದ ಕಾಯ್ದೆ ಆಗಿರುತ್ತದೆ. ಭಾರತದ ಒಪ್ಪಂದದ ಕಾಯ್ದೆ ಆಗಿರುತ್ತಂತೆ, ಸಮತೋಲನವಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನೋಡಿ ಓದಿ ಫಿಲಪ್ ಮಾಡಿ. ಅಗ್ರಿಮೆಂಟ್ ಪ್ರತಿಯೊಂದು ಬರವಣಿಗೆಯ ಮುಖಾಂತರ ಇರುತ್ತದೆ. ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇರುತ್ತೆ. ಅಂದರೆ ಆ ಫಾರ್ಮ್ ತುಂಬ್ತಿರೋಂಥ ವ್ಯಕ್ತಿ ನಾನು ಸ್ವ ಇಚ್ಛೆಯಿಂದ ತುಂಬ್ತಾ ಇದ್ದೀನಿ, ಒಂದು ಫಾರ್ಮ್ ತುಂಬಬೇಕಾದ್ರೆ ಅವನ ಒಂದು ಮೂಲತಃ ಹಕ್ಕು ಆಗಿರುತ್ತೆ ಅದು. ಅದಕ್ಕೋಸ್ಕರ ರೀಡ್ ಆ್ಯಂಡ್ ಸೈನ್ ಫಾರ್ ದಟ್, ಓಕೆನಾ. ಓಕೆ, ಆ್ಯಂಡ್ ರಿಫಂಡೇಬಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಮೆನ್ಷನ್ ಆಗಿರುತ್ತೆ ಆ ಫಾರ್ಮಲ್ಲಿ. ಅಂಡರ್ ಸೆಕ್ಷನ್ ಇಂಡಿಯನ್ ಕಾಯ್ದೆ ಪ್ರಕಾರ ಮೆನ್ಷನ್ ಆಗಿರಬೇಕು. ಒಬ್ಬ ವ್ಯಕ್ತಿ ಡೈರೆಕ್ಟ್ ಸೇಲಿಂಗ್ ಬಂದು ವರ್ಕ್ ಮಾಡ್ತಾ ಇದ್ದು ಅವರು 2 ವರ್ಷದವರೆಗೆ ಯಾವುದೇ ರೀತಿ ಆ ಒಂದು ಕಂಪ್ನಿಗೆ ಆಗಲಿ ಆ ಒಂದು ಎಂಟಿಟಿಯಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಟರ್ನ್ಓವರ್ ಇಲ್ದಲೇ ಇತ್ತು ಅಂದರೆ ಅವನ ಐ ಡಿ ಮೇಲೆ ಆ ಒಂದು ಐ ಡಿನ ರದ್ದು ಮಾಡೋ ಒಂದು ಕೆಪಾಸಿಟಿ ಯಾರಿರುತ್ತೆ, ಆ ಒಂದು ಕಂಪ್ನಿಯ ಮಾಲೀಕರಿಗೆ ಇರುತ್ತೆ, ಓಕೆನಾ. ಡೈರೆಕ್ಟ್ ಸೇಲರ್ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಅವರು ಇಚ್ಛಿಸುವ ಮಾರುಕಟ್ಟೆ ಮಾಡಬಹುದು, ಕೋರಿಕೆಗಳ ಬಗ್ಗೆ ತಿಳಿಸಿ. ಅಂದರೆ ಯಾವೊಬ್ಬ ಡೈರೆಕ್ಟ್ ಸೇಲರ್ ಅವನು ಸೇಲ್ ಮಾಡ್ಬೋದು ಅಂತ ಒಂದು ಪ್ರಾಡಕ್ಟ್ ಲಿಸ್ಟ್ನ ನಾವು ಕೂಡ ಏನು ಮಾಡಬೇಕು, ಆ ಕಂಪ್ನಿಯ ಜವಾಬ್ದಾರಿ ಆಗಿರುತ್ತೆ ಅವನ್ನ ಕೇಳೋದು. ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಸಿಕ್ತಂದರೆ ನೀವು ಡೈರೆಕ್ಟ್ಲಿ ಸೇಲ್ ಮಾಡ್ಬೋದು ಅಂತ ಅವನ ಇಚ್ಛೆಯಂತೆ ಆ ಪ್ರಾಡಕ್ಟ್ಸ್ ಮುಖಾಂತರ ಆ ಪ್ರಾಡಕ್ಟ್ಸ್ನ ಅವನಿಗೆ ವಿತರಣೆ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೂಡ ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದೆ. ಸರ್ಟೇನ್ ಒಬ್ಲಿಗೇಷನ್ ಆಫ್ ಡೈರೆಕ್ಟ್ ಸೇಲರ್ಸ್, ನೇರ ಮಾರಾಟಗಾರರ ಕೆಲವು ಜವಾಬ್ದಾರಿಗಳು, ಬಾಧ್ಯತೆಗಳು. ಇದು ಕಂಪ್ನಿಯ ಬಾಧ್ಯತೆ ಅಲ್ಲ, ಡೈರೆಕ್ಟ್ ಸೇಲಿಂಗ್ ಬಾಧ್ಯತೆಗಳಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯ ಕೆಲಸ ಮಾಡ್ತಿದ್ದಂದರೆ ಅವನ ಒಂದು ಜವಾಬ್ದಾರಿಗಳು ಏನು, ಅವನ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಕ್ಲಾಸ್ 5 ಅಂದರೆ ಈ ಒಂದು ಷರತ್ತಿನ 5ನೇ ಅನ್ವಯದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೈರೆಕ್ಟ್ ಸೇಲರ್ ಮಸ್ಟ್ ಆ್ಯಂಡ್ ಶುಡ್ ಐ ಡಿ ಕಾರ್ಡ್ ಇರಬೇಕು. ಅಂದರೆ ಅವನು ಕೆಲಸ ಮಾಡ್ತಿದ್ದರೆ ಅವನ ರಿಜಿಸ್ಟ್ರೇಷನ್ ನಂಬರಲ್ಲಿ ಒಂದು ಐ ಡಿ ಕಾರ್ಡ್ ಇರಲೇಬೇಕು. ಗುಡ್ ಇಂಟೆನ್ಷನ್ ವಿತೌಟ್ ರಿಕ್ವೆಸ್ಟ್, ಅವನ ಹತ್ರ ಒಂದು ಒಳ್ಳೆ ಗುಡ್ ಇಂಟೆನ್ಷನ್ ಇರಬೇಕಾಗುತ್ತೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋ ಆಗಿಲ್ಲ, ಒಳ್ಳೆ ಆನೆಸ್ಟಿ ಆಗಿರಬೇಕು, ಟ್ರೂತ್ಫುಲ್ಲಿ ಆಗಿರಬೇಕು. ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕಿತ್ತಂದರೆ ಅವನು ಎಷ್ಟು ಸ್ವ ಇಚ್ಛೆಯಿಂದ ಕೆಲಸ ಮಾಡ್ತಾನೆ, ಅವನು ಐಡೆಂಟಿಫೈ ಮಾಡಬೇಕಿತ್ತಂದರೆ ಕ್ಲಿಯರ್ ಆಗಿ ಬಿಸ್ನೆಸ್ ಮಾಡೋಕ್ಕೆ ಅವನ ಒಂದು ಜವಾಬ್ದಾರಿನ ತೋರಿಸ್ಕೋಬೇಕಾಗುತ್ತೆ. ಇದು ಅವನ ಮೂಲ ಹಕ್ಕು ಕೂಡ ಆಗಿದೆ. ಒಳ್ಳೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಒಬ್ಬ ಕಸ್ಟಮರಿಗಾಗಿರ್ಬೋದು, ಕನ್ಸ್ಯೂಮರಿಗಾಗಿರ್ಬೋದು, ಆರ್ ಪ್ರಾಸ್ಪೆಕ್ಟರಿಗೆ ನೀಡತಕ್ಕದ್ದು ಅವನ ಜವಾಬ್ದಾರಿ ಆಗಿರುತ್ತೆ. ಡೈರೆಕ್ಟ್ ಸೇಲಿಂಗ್ ಬಗ್ಗೆ ನ್ಯೂ ಪ್ರಾಸ್ಪೆಕ್ಟರಿಗೆ ಪ್ರತಿಯೊಂದು ಮಾಹಿತಿ ಪ್ರಾಡಕ್ಟ್ ಬಗ್ಗೆ, ಅಂದರೆ ಇವತ್ತು ಡೈರೆಕ್ಟ್ ಸೇಲರ್ ಏನು ಮಾಡ್ಬೇಕಂದ್ರೆ ಅವನ ಜವಾಬ್ದಾರಿ ಏನಪ್ಪ ಅಂದರೆ, ಇವತ್ತು ಪ್ರಾಸ್ಪೆಕ್ಟರ್ ಬಂದಿರ್ತಾನೆ, ಅವನಿಗೆ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪ್ರೈಸ್ ಲಿಸ್ಟ್ ಆಗಿರ್ಬೋದು, ಆ್ಯಂಡ್ ಪ್ರೊಫೈಲ್ ಬಗ್ಗೆ, ಪ್ಲಾನಿಂಗ್ ಬಗ್ಗೆ, ಆ್ಯಂಡ್ ಈ ಒಂದು ಪ್ರೈಸ್ ಲಿಸ್ಟ್ ಆಗಿರ್ಬೋದು, ಆ್ಯಂಡ್ ಇನ್ಕಮ್ಸ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು, ಇದು ಯಾರೋ ಜವಾಬ್ದಾರಿ ಆಗಿರುತ್ತೆ, ಒಬ್ಬ ಡೈರೆಕ್ಟ್ ಸೇಲರ್ನ ಜವಾಬ್ದಾರಿ ಆಗಿರುತ್ತೆ. ಓಕೆ, ಮಾರಾಟದ ಸಮಯದಲ್ಲಿ ನ್ಯೂ ಪ್ರಾಸ್ಪೆಕ್ಟರ್ಗೆ ಮುಖ್ಯವಾಗಿ ಈ ವಿಷಯಗಳು ತಿಳಿಸಿ. ಅಂದರೆ ನಾನಿವತ್ತು ಪ್ರಾಸ್ಪೆಕ್ಟರ್ ಹತ್ರ ಬಂದಿದ್ದಾನೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹತ್ರ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಬೇಕು, ನನ್ನ ಹೆಸರು ಹೇಳಬೇಕು, ನನ್ನ ಅಡ್ರೆಸ್ ಹೇಳಬೇಕು, ನಾನು ಈ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕು, ನನ್ನ ಒಂದು ರ್ಯಾಂಕ್ಸ್ ಹೇಳಬೇಕು, ನಾನು ಈ ಕಂಪ್ನಿಯಲ್ಲಿ ಏನಂತ ತಿಳಿಸ್ಕೊಡ್ಬೇಕು, ಈ ಒಂದು ಕಂಪ್ನಿಯ ಇಂಟೆನ್ಷನ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ, ಪಾಲಿಸಿ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ, ಆ್ಯಂಡ್ ಈ ಒಂದು ಕಂಪ್ನಿಯ ಡೈರೆಕ್ಟರ್ಸ್ ಬಗ್ಗೆ, ಆ್ಯಂಡ್ ಮೋಸ್ಟ್ ಆಫ್ ಆಲ್ ಈ ಒಂದು ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿ ಬಗ್ಗೆ ಆ ವ್ಯಕ್ತಿ ಏನು ಬೇಕಾಗುತ್ತೆ ತಿಳಿಸ್ಕೊಡ್ಬೇಕಾಗುತ್ತೆ. ಇದು ಯಾರ ಜವಾಬ್ದಾರಿ ಆಗಿರ್ತದೆ, ಒಬ್ಬ ಡೈರೆಕ್ಟ್ ಸೇಲರು ಒಬ್ಬ ಪ್ರಾಸ್ಪೆಕ್ಟರ್ಗೆ ತಿಳಿಸುವ ಜವಾಬ್ದಾರಿ ಆಗಿರ್ತದೆ. ಗೂಡ್ಸ್ ಡಿಸ್ಕ್ರಿಪ್ಷನ್ಸ್ ಅಂದರೆ ಅಲ್ಲಿರುವಂಥ ವಸ್ತುಗಳ ವಿವರವನ್ನು ತಿಳಿಸಬೇಕಾಗುತ್ತೆ. ವಸ್ತುಗಳ ಮರುಪಾವತಿಯ ನಿಯಮಗಳು ಅಂದರೆ ರಿಫಂಡ್ ಪಾಲಿಸಿನ ತಿಳಿಸಬೇಕಾಗುತ್ತೆ. ಆ್ಯಂಡ್ ಬಿಲ್ ಪೇ ಮಾಡಿದ ಪ್ರಾಸ್ಪೆಕ್ಟ್ಗೆ ಪ್ರಾಡಕ್ಟ್ ಆ್ಯಂಡ್ ಬಿಲ್ ರೆಸಿಪ್ಟ್ ಕಡ್ಡಾಯ. ಇದು ಯಾರು ಜವಾಬ್ದಾರಿ ಆಗುತ್ತೆ, ಒಬ್ಬ ವ್ಯಕ್ತಿ ಬಂದು ಇವತ್ತು ಬಿಲ್ಲಿಂಗ್ ಮಾಡಿಸಿದ್ದಾನೆ ಆ ಪ್ರಾಡಕ್ಟಿಗೆ ಅಂದರೆ ಆ ವ್ಯಕ್ತಿಯ ಒಂದು ಬಿಲ್ಲಿಂಗು ಪ್ರಾಡಕ್ಟು ಕೊಡಿಸುವಂಥ ಜವಾಬ್ದಾರಿ ಆಗಿರುತ್ತೆ, ಒಬ್ಬ ಡೈರೆಕ್ಟ್ ಸೇಲರ್ ಜವಾಬ್ದಾರಿ ಆಗಿರುತ್ತೆ. ಪ್ರಾಡಕ್ಟ್ ಚೆಕ್ ಮಾಡಬೇಕು,
ಆ್ಯಂಡ್ ಡೆಲಿವರಿ ರೆಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಯಾವುದೇ ರೀತಿ ಡ್ಯಾಮೇಜಸ್ ಪ್ರಾಡಕ್ಟ್ಸ್ ಕೊಡೋಂಗಿಲ್ಲ. ಇನ್ ಕೇಸ್ ಆಫ್ ಆ ವ್ಯಕ್ತಿ ಇಷ್ಟ ಆಗಿಲ್ಲ ಅಂದರೆ ಅವನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಆಯಾ ಕಂಪ್ನಿಗಳು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೋ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಆ ವ್ಯಕ್ತಿ ಏನು ಮಾಡೋದು ರಿಟರ್ನ್ ಪಾಲಿಸಿ ಮುಖಾಂತರ ತನ್ನ ಒಂದು ಪ್ರಾಡಕ್ಟ್ನ ಕೊಟ್ಟು ರಿಟರ್ನ್ ಪಾಲಿಸಿ ಮಾಡ್ಕೋಬೋದು. ಡೈರೆಕ್ಟ್ ಸೇಲಿಂಗ್ ಬಿಟ್ಟೆ ಬೇರೆ ಯಾವುದೇ ಸಂಬಂಧವಿಲ್ಲದ ತರಬೇತಿ ಕೊಡೋ ಆಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತೊಂದು ಡೈರೆಕ್ಟ್ ಸೇಲಿಂಗ್ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಆ ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು. ನಾನು ಯಾವುದೋ ಒಂದು ಅನ್ನೆಸೆಸರಿ ಟಾಕ್ಸ್ ಆಗಿರ್ಬೋದು, ಅನ್ನೆಸೆಸರಿ ಎಜುಕೇಷನ್ ಕೊಡೋದಾಗಿರ್ಬೋದು, ಇದು ಯಾವುದೇ ರೀತಿ ಮಾಡೋವಾಗಿಲ್ಲ. ಯಾವುದೇ ರೀತಿ ಕಂಪ್ನಿಗೂ ಈ ರೀತಿ ಕಂಪನಿಯ ಬ್ಯಾನರ್ಸ್, ಮ್ಯಾಗ್ಝಿನ್, ಸಾಫ್ಟ್ ಕಾಪಿ ಆಫ್ ಎಜುಕೇಷನ್ ಆಫರ್ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕಂಪ್ನಿಯ ಒಂದು ಮ್ಯಾಗ್ಝಿನ್ ಇದೆ, ಇದನ್ನ ಇಷ್ಟು ದುಡ್ಡು ಕೊಟ್ಟು ತೊಗೋಬೇಕು, ಆ್ಯಂಡ್ ಕಂಪ್ನಿಯ ಒಂದು CD ಇದೆ, ಇದನ್ನ ಇಷ್ಟು ದುಡ್ಡು ಕೊಟ್ಟು ತೊಗೋಬೇಕು ಅನ್ನೋದು ಯಾವುದೇ ರೀತಿ ಈ ಒಂದು ಗೈಡ್ಲೈನ್ಸಲ್ಲಿ ಇಲ್ಲ. ಇಟ್ಸ್ ಎ ಫ್ರೀ ಆಫ್ ಕಾಸ್ಟಲ್ಲಿ ಕೊಡುವಂಥ ಒಂದು ಜವಾಬ್ದಾರಿ ಯಾರ್ದಾಗಿರ್ತೈತಿ, ಒಂದು ಕಂಪ್ನಿದು ಆಗಿರ್ತೈತಿ ಆ್ಯಂಡ್ ಡೈರೆಕ್ಟ್ ಸೆಲ್ಲರ್ ಕೂಡ ಆಗಿರ್ತೈತಿ. ಯಾಕಂದರೆ ಅವರ ಒಂದು ಕಂಪ್ನಿ ಒಂದು ಪ್ರಮೋಟ್ ಮಾಡೋದಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಆ ವ್ಯಕ್ತಿಗಳು ಮಾಡಲೇಬೇಕಾಗಿ ಈ ಒಂದು ಗೈಡ್ಲೈನ್ಸಲ್ಲಿ ತುಂಬಿದೆ. ಓಕೆ, ಕ್ಲಾಸ್ 6 ಅಂದರೆ ಷರತ್ತಿನ 6 ಅನ್ವಯ ಏನಿರುತ್ತೆ ಅಂದರೆ ರಿಲೇಷನ್ಶಿಪ್ ಬಿಸ್ನೆಸ್ ಡೈರೆಕ್ಟ್ ಸೇಲಿಂಗ್ ಕಂಪನಿ ಆ್ಯಂಡ್ ಡೈರೆಕ್ಟ್ ಸೇಲಿಂಗ್. ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಡೈರೆಕ್ಟ್ ಸೇಲರಿಗೂ ಆ್ಯಂಡ್ ಡೈರೆಕ್ಟ್ ಸೇಲ್ ಕಂಪ್ನಿಗೂ ಏನು ರಿಲೇಷನ್ಶಿಪ್ ಇರುತ್ತೆ ಅಂತ. ಇದು ಯಾವುದೇ ರೀತಿ ಪರ್ಸನಲಿ ಇರೋದಿಲ್ಲ. ಇದು ಓನ್ಲಿ ಲಿಖಿತದ ಒಪ್ಪಂದದ ಪ್ರಕಾರ ನಿರ್ಧರಿಸಲಾಗುತ್ತದೆ ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ದರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಓಕೆನಾ? ಆ ಒಂದು ಏನು ಫಾರ್ಮ್ ಲಾಸ್ಟ್ ನಾವು ಹೇಳಿದ್ವಲ್ಲ 10 ಆ್ಯಕ್ಟ್ ಅಂದರೆ ಕಾಯ್ದೆ 10 ಪ್ರಕಾರ ಏನು ಕಂಪ್ನಿಗೂ ಒಬ್ಬ ಕಸ್ಟಮರಿಗೂ ಒಬ್ಬ ಡೈರೆಕ್ಟ್ ಸೇಲರಿಗೂ ಕಂಪ್ನಿಗೂ ಇರೋಂಥ ರಿಲೇಷನ್ಶಿಪ್ ಬಾಂಡ್ ಇಟ್ಸ್ ಆಲ್ ಡಿಪೆಂಡ್ ಆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಅವ್ನು ಏನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾನೆ ಆ ಒಂದು ಅಗ್ರಿಮೆಂಟ್ ಬಿಟ್ಟು ಬೇರೆ ಏನೇ ಮಾಡ್ತೀನಿ ಅಂದ್ರೆ ಅದು ಯಾವುದೇ ರೀತಿ ರಿಲೇಷನ್ಶಿಪ್ ಇರೋಕ್ಕೆ ಚಾನ್ಸ್ ಇಲ್ಲ. ಬೋತ್ ಡೈರೆಕ್ಟ್ ಸೇಲಿಂಗ್ ಕಂಪನಿ ಆ್ಯಂಡ್ ಡೈರೆಕ್ಟ್ ಸೇಲರ್ ಶುಡ್ ಬೋತ್ ರೆಸ್ಪಾನ್ಸಿಬಿಲಿಟಿ ಅಬೌಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಅಂದರೆ ಈ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಓನ್ಲಿ ಕಂಪ್ನಿ ಕೂಡ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ. ಈವನ್ ಡೈರೆಕ್ಟ್ ಸೇಲರ್ ಕೂಡ ಅವ್ನು ಏನೇ ತಪ್ಪು ಮಾಡಿದ್ರು, ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು, ಈವನ್ ಅವನದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಕ್ಲಾಸ್ 7 ಅಂದರೆ ಈ ಒಂದು ಕ್ಲಾಸ್ 7ಅಲ್ಲಿ ಏನು ಹೇಳುತ್ತೆ ಅಂದರೆ ಕಂಡಕ್ಟ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ಅಂದರೆ ಗ್ರಾಹಕರ ರಕ್ಷಣೆಗಾಗಿ ಇರುವಂಥ ನಡವಳಿಕೆಗಳು ಯಾವ ರೀತಿ ಇರಬೇಕು. ಮೂಲಕ ಸ್ವೀಕರಿಸಲಾದ ಎಲ್ಲ ದೂರನ್ನು ಪತ್ತೆ ಹಚ್ಚಲು ಮತ್ತು ಟ್ಯಾಗ್ ಮಾಡಲು ದೂರು ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಪರಿಹಾರಕ್ಕೆ ತೆಗೆದುಕೊಂಡ ಸಮಯವನ್ನು ದಾಖಲಿಸಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾನೆ ಅಂದರೆ ಆ ವ್ಯಕ್ತಿಗೆ ಇಷ್ಟು ದಿನಗಳಲ್ಲಿ ಸೊಲ್ಯೂಷನ್ ಸಿಗಬೇಕು. ಆ್ಯಂಡ್ ಆ ಒಂದು ಕಂಪ್ಲೇಂಟ್ನ ಕೊಡೋಕ್ಕೆ ತನ್ನದೇ ಆದ ಒಂದು ವೆಬ್ಸೈಟಲ್ಲಿ ತನ್ನದೇ ಆದ ಒಂದು ಇನ್ಫಾರ್ಮೇಷನ್ ಏನು ಮಾಡಬೇಕು, ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ನ ಆ ಒಂದು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಬೇಕು. ಇದು ಕೂಡ ಗೈಡ್ಲೈನ್ಸಲ್ಲಿ ಮೆನ್ಷನ್ ಆಗಿದೆ. ಡೈರೆಕ್ಟ್ ಸೇಲರ್ ಕಂಪನಿಗಳು ಕುಂದುಕೊರತೆ ನಿವಾರಣೆ ಸಮಿತಿಯನ್ನು ರಚಿಸಬೇಕು. 3 ಅಧಿಕಾರಿಗಳನ್ನು ಹೊಂದಿರಬೇಕು. ಯಾವುದೇ ಒಂದು ಕಂಪನಿ ಸ್ಟಾರ್ಟಪ್ ಮಾಡ್ತಾನೆ ಅಂದರೆ ಅಲ್ಲಿ 3 ಅಧಿಕಾರಿಗಳು ಇರಬೇಕು. ಅವರು ಜಸ್ಟ್ ಕುಂದುಕೊರತೆಯ ನಿವಾರಣೆಯ ಸಮಿತಿಯನ್ನು ರಚಿಸುವಂತಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಕ್ವಾಲಿಟಿ ಚೆಕಿಂಗ್ ಆಗಿರ್ಬೋದು, ಇನ್ಸೆಂಟಿವ್ ಹೋಗುತ್ತೋ ಇಲ್ಲೋ ಅನ್ನೋದಾಗಿರ್ಬೋದು, ಆ್ಯಂಡ್ ಕಸ್ಟಮರ್ಸ್ನ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಂದು ಸಮಿತಿನ ರಚಿಸಿ ಇಡಬೇಕು ಅನ್ನೋದು ಈ ಒಂದು ಗೈಡ್ಲೈನ್ಸಲ್ಲಿದೆ. ಆ್ಯಂಡ್ ಕುಂದುಕೊರತೆ ನಿವಾರಣೆ ಸಮಿತಿಯು ದೂರುಗಳನ್ನು ಪರಿಹರಿಸಿ ಮತ್ತು ಕ್ರಮ ತೆಗೆದುಕೊಳ್ಳುತ್ತದೆ. ಅಂದರೆ ಈ ಒಂದು ಸಮಿತಿ ಏನು ಮಾಡುತ್ತೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ರೈಸ್ ಮಾಡಿದೆ ಅಂದರೆ ಆ ವ್ಯಕ್ತಿ ಏನು ಮಾಡಬೇಕು, ಆ ಒಂದು ಪ್ರಾಬ್ಲಮ್ಸ್ನ ಒಂದು ಸೊಲ್ಯೂಷನ್ ಕೊಡಬೇಕು. ಆ ಒಂದು ಸೊಲ್ಯೂಷನ್ ಕೊಟ್ಟು ಆ ವ್ಯಕ್ತಿಗಳೇ ಏನು ಕ್ರಮ ತಗೊಳ್ಬೇಕು ಅನ್ನೋದು ಒಂದು ಮಾಹಿತಿ ಗೈಡ್ಲೈನ್ಸಲ್ಲಿದೆ. ಆ್ಯಂಡ್ ಅಗ್ರಿಮೆಂಟ್ ಪ್ರತಿಯೊಂದು ಬೆಳವಣಿಗೆಯ ಮುಖಾಂತರ ಇರುತ್ತದೆ. ಕಂಪನಿಯ ಯಾವುದೇ ಡೈರೆಕ್ಟ್ ಸೇಲಿಂಗ್ ಉದ್ಯೋಗಿ ಅಥವಾ ಘಟಕದ ಯಾವುದೇ ಇತರ ಅಂದರೆ ಈ ಡೈರೆಕ್ಟ್ ಸೇಲಿಂಗ್ ಬಗ್ಗೆ ಆಗಿರ್ಬೋದು, ಡೈರೆಕ್ಟ್ ಸೇಲಿಂಗ್ ಹೊರತುಪಡಿಸಿ ಬೇರೆ ಯಾವುದೇ ಒಬ್ಬ ಉದ್ಯೋಗಿ ಆಗಿರ್ಬೋದು, ಈ ಒಂದು ಡೈರೆಕ್ಟ್ ಸೇಲಿಂಗ್ ಬಗ್ಗೆ ಏನಾರೋ ಒಂದು ಕಂಪ್ಲೇಂಟ್ ಮಾಡೋದಿತ್ತಂದರೆ ಆ ವ್ಯಕ್ತಿ ಕೂಡ ಏನು ಮಾಡ್ಬೋದು, ಈ ಒಂದು ಡೈರೆಕ್ಟ್ ಸೇಲಿಂಗ್ ಹತ್ರ ಕಂಪ್ಲೇಂಟ್ನ ರೈಸ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ನ ಕಂಡುಕೊಳ್ಬೋದು ಅನ್ನೋದು ಈ ಒಂದು ಯಾವುದೋ ಒಂದು ಗೈಡ್ಲೈನ್ಸಲ್ಲಿ ಮೆನ್ಷನ್ ಆಗಿದೆ. ಆ್ಯಂಡ್ ಡೈರೆಕ್ಟ್ ಸೇಲಿಂಗ್ ಕಂಪನಿ ವಿಲ್ ಸಾಲ್ವ್ ಆಲ್ ದ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ. ಅಂದರೆ ಈ ಒಂದು ಡೈರೆಕ್ಟ್ ಸೇಲಿಂಗ್ ಕಂಪನಿ ಏನು ಮಾಡಬೇಕು, ಯಾವುದೇ ಒಂದು ಪ್ರಾಬ್ಲಮ್ಸ್ ಇತ್ತಂದರೆ ಅದನ್ನ ಸಾಲ್ವ್ ಮಾಡೋ ಜವಾಬ್ದಾರಿ ಯಾರಿರ್ತದೆ, ಒಂದು ಕಂಪನಿಯ ಒಂದು ಏನು ಸಮಿತಿ ಇರುತ್ತಲ್ಲ ಅವ್ರದ್ದು ಒಂದು ಜವಾಬ್ದಾರಿ ಆಗಿರುತ್ತೆ. ಈ ಡೈರೆಕ್ಟ್ ಸೇಲಿಂಗ್ ಎಂಟೈಟಿ ವಿಲ್ ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಕನ್ಸ್ಯೂಮರ್. ಅಂದರೆ ಕಂಪನಿಯ ಜವಾಬ್ದಾರಿ ಏನಾಗಿರ್ತದೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಒಬ್ಬ ಡೈರೆಕ್ಟ್ ಸೇಲರಿಗೆ ಏನೇನು ಕೊಡಬೇಕು, ಅವ್ರ ಕನ್ಸ್ಯೂಮರಿಗೆ ಏನೇನು ಕೊಡಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪರ್ಚೇಸರ್ ನೇಮ್ ಆಗಿರ್ಬೋದು ಆ್ಯಂಡ್ ಸೇಲರ್ ನೇಮ್ ಆಗಿರ್ಬೋದು ಪ್ರತಿಯೊಂದು ತಿಳಿಸ್ಕೊಡ್ಬೇಕಾಗುತ್ತೆ. ಡಿಸ್ಪ್ಯಾಚ್ ಡೇಟ್, ಗೂಡ್ಸ್ ಆಫ್ ಸರ್ವಿಸ್ ಅಂದರೆ ಯಾವ ಒಂದು ಗೂಡ್ಸ್ನ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ ಅನ್ನೋದು ಮೆನ್ಷನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಪ್ರೊಸೀಜರ್ ಆಫ್ ರಿಟರ್ನಿಂಗ್ ಗೂಡ್ಸ್ ಅಂದರೆ ಆ ವ್ಯಕ್ತಿಗಳು ರಿಟರ್ನಿಂಗ್ ಏನೋ ಪ್ರಾಡಕ್ಟ್ಸ್ ಕೊಟ್ಟರೆ ಅವನು ಕೂಡ ಮೆನ್ಷನ್ ಮಾಡೋಂಗಿರಬೇಕು. ಆ್ಯಂಡ್ ವ್ಯಾರಂಟಿ ಆಫ್ ಗೂಡ್ಸ್ ಆ್ಯಂಡ್ ಎಕ್ಸ್ಚೇಂಜ್ ರಿಪ್ಲೇಸ್ಮೆಂಟ್ ಆಫ್ ಗೂಡ್ಸ್ ಇನ್ ಕೇಸ್ ಇಟ್ಸ್ ಡ್ಯಾಮೇಜ್. ಅಂದರೆ ಇದು ಡೈರೆಕ್ಟ್ ಸೇಲರ್ ಕಂಪ್ನಿ ಆಗಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಡ್ಯಾಮೇಜ್ ಇತ್ತು ಅಂದರೆ ಅದನ್ನ ರಿಪ್ಲೇಸ್ಮೆಂಟ್ ಏನು ಮಾಡಬೇಕು, ಮಾಡಿಕೊಡಲೇಬೇಕಿರ್ತಕ್ಕದ್ದು. ಆ್ಯಂಡ್ ಕ್ಲಾಸ್ 8ಅಲ್ಲಿ ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಷನ್ ಆಫ್ ಪಿರಮಿಡ್ ಸ್ಕೀಮ್ ಆ್ಯಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್. ನಾನು ನಿಮಗೆ ಆಗಲೇ ಹೇಳಿದೆ, ಈ ಒಂದು ಪಿರಮಿಡ್ ಸ್ಕೀಮು ಆ್ಯಂಡ್ ಮನಿ ಸರ್ಕ್ಯುಲೇಷನ್ ಕಂಪ್ನಿಲಿ ನೀವು ಏನಾರ ಆ ಸ್ಕೀಮಲ್ಲಿ ಕೆಲಸ ಮಾಡ್ತಿದ್ರೆ ಈ ಕ್ಷಣನೇ ಏನು ಮಾಡಿರಿ, ಅದನ್ನು ಕ್ವಿಟ್ ಮಾಡಿರಿ. ಬಿಕಾಸ್ ಇದು ಗೈಡ್ಲೈನ್ಸಲ್ಲಿ ಹೇಳಿರೋ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಕ್ಲಾಸ್ 111ರಲ್ಲಿ ಡೈರೆಕ್ಟ್ ಸೇಲ್ ನೆಪದಲ್ಲಿ ಈ ಸ್ಕೀಮ್ ಎನ್ರೋಲ್ ಮಾಡೋ ಆಗಿಲ್ಲ ಅನ್ನೋದು ಖಡಾಖಂಡಿತವಾಗಿ ಹೇಳಿದೆ.
ಇದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಅಂತಲೂ ಹೇಳಿದರೆ, ಈವನ್ ಯಾವುದೇ ವ್ಯಕ್ತಿ ಆರ್ ಕಂಪನಿಗಳು ಮನಿ ಸರ್ಕ್ಯುಲೇಷನ್ ಸ್ಕೀಮನ್ನು ಡೈರೆಕ್ಟ್ ಸೇಲಿಂಗ್ ನೆಪದಲ್ಲಿ ಮಾಡುವಂತಿಲ್ಲ. ಇದನ್ನು ಕೂಡ ಏನಿದೆ ತನ್ನದೇ ಆದ ಒಂದು ಸರ್ಕ್ಯುಲೇಷನಲ್ಲಿ ಕೂಡ ಹೇಳ್ಕೊಟ್ಟಿದೆ. ಆ್ಯಂಡ್ ಕ್ಲಾಸ್ 9ನಲ್ಲಿ ಏನು ಹೇಳುತ್ತೆ, ಷರತ್ತು 9ರಲ್ಲಿ ಏನು ಹೇಳುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ಮಾನಿಟರಿಂಗ್ ಅಥಾರಿಟಿ, ಮೇಲ್ವಿಚಾರಣಾ ಪ್ರಾಧಿಕಾರದ ನೇಮಕಾತಿ ಬಗ್ಗೆ. ಅಂದರೆ ಇದನ್ನೆಲ್ಲ ಯಾರು ನೋಡ್ಕೊಳ್ಳೋವಂಥ ಒಂದು ವ್ಯವಸ್ಥಾಪಕರು ಯಾರಾಗಿರ್ತಾರೆ ಅಂದರೆ ಒಂದು ನೋಡಲ್ ಡಿಪಾರ್ಟ್ಮೆಂಟ್ ಟು ಡೀಲ್ ದ ಇಶ್ಯೂಸ್ ಆಫ್ ಡೈರೆಕ್ಟ್ ಸೇಲಿಂಗ್. ನೋಡಲ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ, ಈ ಒಂದು ಯಾವುದೇ ಒಂದು ಇಶ್ಯೂಸ್ನ ಏನು ಮಾಡ್ತಾರೆ, ಡೈರೆಕ್ಟ್ ಸೇಲಿಂಗ್ ಇಶ್ಯೂಸ್ನ ಏನು ಮಾಡ್ತಾರೆ, ಇವರು ನೋಡ್ಕೊಳ್ಳೋಂಥ ಜವಾಬ್ದಾರಿ ಹೊಂದಿರ್ತಾರೆ. ಆ್ಯಂಡ್ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಗೈಡ್ಲೈನ್ಸ್ ಇನ್ ದ ಸ್ಟೇಟಸ್. ಅಂದರೆ ಬರೀ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಈವನ್ ಆ ಒಂದು ಸ್ಟೇಟಲ್ಲಿ ಯಾವೊಬ್ಬ ನೋಡಲ್ ಡಿಪಾರ್ಟ್ಮೆಂಟ್ ಇರುತ್ತೋ, ಆ ಒಂದು ಗೌರ್ಮೆಂಟ್ ಇರುತ್ತೋ, ಆ ಒಂದು ಡೈರೆಕ್ಟ್ ಸೇಲಿಂಗ್ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿರುವಂಥ ಗೈಡ್ಲೈನ್ಸ್ ಪ್ರಕಾರ ಕೆಲಸ ನಡೀತಿದೋ ಇಲ್ಲ ಅಂತ ಹೇಳಿ ಕ್ರಾಸ್ ಚೆಕಿಂಗ್ ಕೂಡ ಮಾಡ್ತಾರೆ. ಹಂಗೆ ಏನಾರು ಇತ್ತಂದರೆ ಆ ಒಂದು ಕಂಪ್ನಿಗಳು ಏನು ಮಾಡ್ತಾರೆ, ಲಗ್ಗೆ ಹಾಕಿ ಕ್ಲೋಸ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಇನ್ಮೇಲೆ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಪ್ರತಿಯೊಂದು ಗೈಡ್ಲೈನ್ ತಂದಿದೆ. ಇನ್ಮೇಲೆ ಬರೀ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಅದೇ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಗೈಡ್ಲೈನ್ಸ್ ಕೊಟ್ಟಿದ್ದೇನೋ ಅದು ಬರೀ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸ್ತಿಲ್ಲ, ಈವನ್ ತನ್ನದೇ ಆದ ಒಂದು ಸ್ಟೇಟಲ್ಲಿ ಕೂಡ ಏನು ಮಾಡ್ತಿದೆ, ಈ ಒಂದು ಗೈಡ್ಲೈನ್ಸ್ ಪ್ರಕಾರನೇ ಒಂದು ಕಂಪ್ನಿಗಳು ರನ್ ಅಪ್ ಆಗ್ತವೆ. ಆ್ಯಂಡ್ ಯಾವುದೇ ಒಂದು ಡೈರೆಕ್ಟ್ ಸೇಲಿಂಗ್ ಎಂಟಿಟಿ ಕಂಪ್ನಿಗಳು ಶುರುವಾಗಬೇಕೆಂದರೆ ಅಂಡರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಮುಖಾಂತರ, ಲೀಗಲ್ ಡಾಕ್ಯುಮೆಂಟ್ಸ್ ಮುಖಾಂತರ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಯಾವುದೋ ಒಂದು ಡೈರೆಕ್ಟ್ ಸೇಲಿಂಗ್ ಎಂಟಿಟಿ ಆರ್ ಕಂಪನಿ ಸ್ಟಾರ್ಟ್ ಆಗಬೇಕಿತ್ತಂದರೆ ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಸರ್ಕ್ಯುಲೇಷನ್ ಗೈಡ್ಲೈನ್ಸ್ ಕೊಟ್ಟಿದ್ದೇನೋ ಆ ಒಂದು ಸರ್ಕ್ಯುಲೇಷನ್ ಗೈಡ್ಲೈನ್ಸ್ ಮುಖಾಂತರ ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಆಗಬೇಕು. ಅದಕ್ಕಿಂತ ಮಾತ್ರ ಗೈಡ್ಲೈನ್ಸ್ನ ಫಾಲೋ ಆಗಿದ್ರೆ ಮಾತ್ರ ಒಂದು ಕಂಪ್ನಿನ ರಿಜಿಸ್ಟ್ರೇಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಆ ಕಂಪ್ನಿ ಲಾಂಗ್ ಟರ್ಮಲ್ಲಿ ಹೋಗುತ್ತೆ. ಈ ಒಂದು ಡೈರೆಕ್ಟ್ ಸೇಲಿಂಗ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 2016ನಲ್ಲಿ ಒಂದು ಜಸ್ಟ್ ಒಂದು ಅಪ್ಡೇಟ್ ಆದಂಥ ಒಂದು ಸಿಚುವೇಶನ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟು ಮತ್ತೇನು ಅಪ್ಡೇಟ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ಹೇಳ್ತೀನಿ. ಇವತ್ತು ಜಸ್ಟ್ ನಾನೇನು ಮಾಡಿದ್ದೀನಿ, ಈ ಒಂದು ಡೈರೆಕ್ಟ್ ಸೇಲಿಂಗ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನೇನು ಇದೆ, ಯಾವ ಥರ ಒಬ್ಬ ಡೈರೆಕ್ಟ್ ಸೆಲ್ಲರ್ ಇರಬೇಕು, ಯಾವ ಥರ ಕನ್ಸ್ಯೂಮರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಒಬ್ಬ ಡೈರೆಕ್ಟ್ ಸೆಲ್ಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಆಗ್ತಿತ್ತು ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಆ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನೇ ಎಕ್ಸ್ಟ್ರಾ ಮಾಹಿತಿ ಬೇಕಿತ್ತಂದ್ರೂ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಏನು ಇಂಪ್ಲಿಮೆಂಟ್ಸ್ ಆಗಿದೆ ಅನ್ನೋದು ನೆಕ್ಸ್ಟ್ ಸೆಕ್ಷನ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಮಧುಬಣ್ಕರ್ ಮಾಡುವ ನಮಸ್ತೆಗಳು. ಗುಡ್ ನೈಟ್, ಜೈ ಶ್ರೀರಾಮ್.